ಹೆಚ್ಚಾಗಿದೆ. ಕರ್ನಾಟಕದ ಜನಸಾಂದ್ರತೆಗಿಂತ ಭಾರತ ಜನಸಾಂದ್ರತೆ ಹೆಚ್ಚಾಗಿದೆ. ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ. ಎಕ್ಸಲೆಂಟ್. ಸರಿಯಾದಂತ ಉತ್ತರ ಎರಡು ರೈಟ್ ನೋಡಿ. ಏನು ರೈಟ್ ಇದೆ, ಬಿನೂ ರೈಟ್ ಇದೆ. ಯಾಕಂದ್ರೆ ಭಾರತದ ಲಿಂಗಾನುಪಾತ ಎಷ್ಟಿದೆ? 940 ಅಥವಾ 943 ಅನ್ಕೊಳ್ಳೋಣ. ಇದು ಪ್ರಾವಿಷನಲ್ ಲಿಸ್ಟ್ ಪ್ರಕಾರ, ಇದು ಫೈನಲ್ ಲಿಸ್ಟ್ ಪ್ರಕಾರ. ಕರ್ನಾಟಕದ ಲಿಂಗಾನುಪಾತ ಎಷ್ಟು? 968 ಅಥವಾ 973. ಇದು ಪ್ರಾವಿಷನಲ್, ಇದು ಫೈನಲ್. ಕರ್ನಾಟಕದ ಜನಸಾಂದ್ರತೆ ಎಷ್ಟಿದೆ? 319 ಇದ್ರೆ ಭಾರತ ಜನಸಾಂದ್ರತೆ ಎಷ್ಟಿದೆ ಅಂದ್ರೆ 382. ಕರ್ನಾಟಕದ ಜನಸಾಂದ್ರತೆಗಿಂತ ಭಾರತ ಜನಸಾಂದ್ರತೆ ಹೆಚ್ಚಾಗಿದೆ. ಭಾರತದ ಲಿಂಗಾನುಪಾತಕ್ಕಿಂತ ಕರ್ನಾಟಕದ ಲಿಂಗಾನುಪಾತ ಹೆಚ್ಚಾಗಿದೆ. ಕರೆಕ್ಟಾ? ಈ ತರ ನಿಮಗೆ ಏನ್ ಮಾಡ್ತಾನಂದ್ರೆ ಹೋಲಿಕೆ ಮಾಡಿ ಜಾಸ್ತಿ ಪ್ರಶ್ನೆಗಳನ್ನು ಕೇಳುವ ಸಾಧ್ಯತೆಗಳಿದಾವೆ KPSC, ಅಥವಾ ಈ ತರ ಹೈ ಲೆವೆಲ್ ಟ್ರಿಕ್ ಕ್ವಶನ್ಗಳನ್ನು ಕೇಳುವ ಸಾಧ್ಯತೆಗಳಿದಾವೆ. ಅಂಡಮಾನ್ ನಿಕೋಬಾರ್, ದೆಹಲಿ, ಪಾಂಡಿಚೇರಿ, ಲಕ್ಷದ್ವೀಪ. ಅತಿ ಹೆಚ್ಚು ಲಿಂಗಾನುಪಾತ ಹೊಂದಿದ ಕೇಂದ್ರಾಡಳಿತ ಪ್ರದೇಶ ಯಾವುದು? ಅತಿ ಹೆಚ್ಚು ಲಿಂಗಾನುಪಾತ ಹೊಂದಿದ ಕೇಂದ್ರಾಡಳಿತ ಪ್ರದೇಶ ಯಾವುದು? ಅತಿ ಹೆಚ್ಚು ಕೇಂದ್ರಾಡಳಿತ ಪ್ರದೇಶ ಹೊಂದಿದ ಲಿಂಗಾನುಪಾತ ಹೊಂದಿದ ಕೇಂದ್ರಾಡಳಿತ ಪ್ರದೇಶ ಅಂದ್ರೆ ಪಾಂಡಿಚೇರಿ. ಪಾಂಡಿಚೇರಿ ಲಿಂಗಾನುಪಾತ ಎಷ್ಟಿದೆ ಗೊತ್ತಾ? 1037 ಇದೆ. 1037 ರೈಟ್ ಆನ್ಸರ್. 1037 ಸರಿಯಾದಂತ ಉತ್ತರ. ಕೇರಳ ರಾಜ್ಯದ ಲಿಂಗಾನುಪಾತ 1084. ಅತಿ ಹೆಚ್ಚು ಲಿಂಗಾನುಪಾತ ಹೊಂದಿದ ರಾಜ್ಯ ಅಂದ್ರೆ ಕೇರಳ. ಅತ್ಯಂತ ಕಡಿಮೆ ಲಿಂಗಾನುಪಾತ ಹೊಂದಿದ ರಾಜ್ಯ ಅಂದ್ರೆ ಹರಿಯಾಣ. ಹರಿಯಾಣದ ಲಿಂಗಾನುಪಾತ ಎಷ್ಟಿದೆ ಅಂದ್ರೆ 877 ಇದೆ ನೋಡಿ. ಅತ್ಯಂತ ಕಡಿಮೆ ಲಿಂಗಾನುಪಾತ ಹೊಂದಿದ ಕೇಂದ್ರಾಡಳಿತ ಪ್ರದೇಶ ಅಂದ್ರ ದಾದ್ರಾ ಮತ್ತು ನಗರ ಹವೇಲಿ. ದೀವ್ ದಮನ್ ದಾದ್ರಾ ನಗರ ಹವೇಲಿ ಎಷ್ಟಿದೆ ಅಂದ್ರೆ ಬರೀ 618 ಇದೆ. ಇದು ದಾದ್ರಾ ನಗರ ಹವೇಲಿ 618 ಇದ್ರೆ ಅತಿ ಹೆಚ್ಚು ಲಿಂಗಾನುಪಾತ ಹೊಂದಿದ ಕೇಂದ್ರಾಡಳಿತ ಪ್ರದೇಶ ಅಂದ್ರೆ ಪಾಂಡಿಚೇರಿ. $32,87,263 ಚದರ ಕಿಲೋಮೀಟರ್ ವಿಸ್ತೀರ್ಣ ಹೊಂದಿರುವಂತ ಭಾರತ ದೇಶದಲ್ಲಿ ವಿಸ್ತೀರ್ಣದಲ್ಲಿ ಅತಿ ದೊಡ್ಡ ರಾಜ್ಯಗಳು ಯಾವುವು? ಉತ್ತರ ಪ್ರದೇಶ್, ಮಧ್ಯಪ್ರದೇಶ್, ಮಹಾರಾಷ್ಟ್ರ, ರಾಜಸ್ಥಾನ್. ABCD D C B A D B A C D B C A ವಿಸ್ತೀರ್ಣದಲ್ಲಿ ಅತಿ ದೊಡ್ಡ ರಾಜ್ಯಗಳು.
ವಿಸ್ತೀರ್ಣದಲ್ಲಿ ಅತಿ ದೊಡ್ಡ ರಾಜ್ಯಗಳು ಯಾವುವು? ಶಬಾಷ್, 41% ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ. ರಮು ಜಿಕೆ ಅಂತ ಹೇಳಿದ್ದೆ, ನೆನಪಿದ್ಯಾ? ರಮು ಜಿಕೆ. ವಿಸ್ತೀರ್ಣದಲ್ಲಿ ಅತಿ ದೊಡ್ಡ ರಾಜ್ಯಗಳನ್ನು ನೆನಪಿಡಬೇಕಾದ್ರೆ ರಮು ಜಿಕೆ ಅಂತ ನೆನಪಿಡ್ರಿ ಅಂತ ಹೇಳಿದ್ದೆ ನಿಮ್ಗೆ. ರಮು ಜಿಕೆ ಯಾವಂದ್ರ ಫಸ್ಟ್ ರಾಜಸ್ಥಾನ್, ಮಧ್ಯಪ್ರದೇಶ್, ಮಹಾರಾಷ್ಟ್ರ, ಉತ್ತರ ಪ್ರದೇಶ್, ಗುಜರಾತ್, ಕರ್ನಾಟಕ. ವಿಸ್ತೀರ್ಣದಲ್ಲಿ ಕರ್ನಾಟಕ ಎಷ್ಟನೇ ಸ್ಥಾನದಲ್ಲಿ ಇದೆ ಅಂದ್ರೆ 6ನೇ ಸ್ಥಾನದಲ್ಲಿ. ಇದು 5ನೇ ಸ್ಥಾನ, ಇದು 4ನೇ ಸ್ಥಾನ, 3, 2, 1. ಚಿಕ್ಕ ರಾಜ್ಯಗಳು ಯಾವಂದ್ರೆ GST. ಚಿಕ್ಕ ರಾಜ್ಯಗಳು GST. ಗೋವಾ, ಸಿಕ್ಕಿಂ ಮತ್ತೆ ತ್ರಿಪುರ. ಗೋವಾ, ಸಿಕ್ಕಿಂ, ತ್ರಿಪುರ ಚಿಕ್ಕ ರಾಜ್ಯಗಳು, GST ಅಂತ ಕರಿತೀವಿ. GST ಅಂದ್ರೆ ಚಿಕ್ಕ ರಾಜ್ಯಗಳು. ಗೋವಾ, ಸಿಕ್ಕಿಂ, ತ್ರಿಪುರ. ದೊಡ್ಡ ರಾಜ್ಯಗಳು ರಾಜಸ್ಥಾನ್, ಮಧ್ಯಪ್ರದೇಶ್, ಮಹಾರಾಷ್ಟ್ರ, ಉತ್ತರ ಪ್ರದೇಶ್, ಗುಜರಾತ್, ಕರ್ನಾಟಕ. ವಿಸ್ತೀರ್ಣದಲ್ಲಿ ಅತಿ ದೊಡ್ಡ ರಾಜ್ಯಗಳು, ವಿಸ್ತೀರ್ಣದಲ್ಲಿ ಅತಿ ಚಿಕ್ಕ ರಾಜ್ಯಗಳು. ನಾವು ನಿನ್ನೆ ಭಾರತ ದೇಶದ ಗಡಿ ರಾಜ್ಯಗಳನ್ನ ಡಿಸ್ಕಸ್ ಮಾಡ್ತಾ ಇದ್ದೆವು. ಚೀನಾದೊಂದಿಗೆ ಗಡಿ ಹಂಚಿಕೊಂಡ ರಾಜ್ಯಗಳು ಯಾವ ಅಂತ ಹೇಳಿದ್ದೆ ನಿನ್ನೆ? ಒಂದು ಲಡಾಖ, ಹಿಮಾಚಲ ಪ್ರದೇಶ, ಸಿಕ್ಕಿಮ, ಅರುಣಾಚಲ ಪ್ರದೇಶ. ಲಡಾಖ್ ಅನ್ನೋದು ಕೇಂದ್ರಾಡಳಿತ ಪ್ರದೇಶ, ಹಿಮಾಚಲ ಪ್ರದೇಶ ಮತ್ತಿನ್ನೊಂದು ಉತ್ತರಾಖಂಡ. ಭಾರತ ಹಾಗೂ ಚೀನಾ ದೇಶಗಳ ಮಧ್ಯೆ ಗಡಿ ಹಂಚಿಕೊಂಡಂತ ರಾಜ್ಯಗಳು 4 ರಾಜ್ಯಗಳು, ಒಂದು ಕೇಂದ್ರಾಡಳಿತ ಪ್ರದೇಶ. ಭಾರತ ಮತ್ತು ಚೀನಾಗಳ ಮಧ್ಯೆ. ಮೂರು 3917 ಕಿಲೋಮೀಟರ್ ಗಡಿರೇಖೆ ಇದ್ದು, ಗಡಿರೇಖೆ ಹೆಸರು ಏನಂದ್ರೆ ಮ್ಯಾಕ್ ಮೋಹನ್ ಗಡಿರೇಖೆ. ವಿವಾದಾತ್ಮಕ ಸ್ಥಳಗಳು ಯಾವಂದ್ರೆ ಅಕ್ಷಯ್ ಚಿನ್ ಪ್ರದೇಶ, ಸಿಕ್ಕಿಂ ರಾಜ್ಯದ ನಾಥುಲಾ ಕಣಿವೆ ಮಾರ್ಗ, ದಿಹಾಂಗ್ ಕಣಿವೆ ಮಾರ್ಗ, ಇತ್ತೀಚೆಗೆ ಡೊಕ್ಲಮನ್, ಮತ್ತೆ ಭಾರತ ಮತ್ತು ಚೀನಾ ದೇಶಗಳ ಮಧ್ಯೆ ವಿವಾದಾತ್ಮಕವಾದ ನದಿ ಯಾವ್ದಂತ ಹೇಳಿದೆ? ಬ್ರಹ್ಮಪುತ್ರ ನದಿ. ರಾಜ್ಯಗಳು ಯಾವಂದ್ರ 4 ರಾಜ್ಯಗಳು, ಒಂದು ಕೇಂದ್ರಾಡಳಿತ ಪ್ರದೇಶ. 4 ರಾಜ್ಯಗಳು ಯಾವ? ಉತ್ತರ ಹಿಮಾಚಲ ಪ್ರದೇಶ, ಲಡಾಖ, ಹಿಮಾಚಲ ಪ್ರದೇಶ, ಉತ್ತರಾಖಂಡ, ಸಿಕ್ಕಿಮ ಮತ್ತೆ ಅರುಣಾಚಲ ಪ್ರದೇಶ. AP ಅರುಣಾಚಲ ಪ್ರದೇಶ. ಭಾರತ ಮತ್ತು ಚೀನಾ ದೇಶಗಳ ಮಧ್ಯೆ ಯುದ್ಧ ಯಾವಾಗ ನಡೀತು ಅಂತ ಹೇಳಿದೆ ನಾನು? 55ರಲ್ಲಿ, 60ರಲ್ಲಿ, 62ರಲ್ಲಿ, 65ರಲ್ಲಿ. ಭಾರತ ಮತ್ತು ಚೀನಾ ದೇಶಗಳ ಮಧ್ಯೆ ಯುದ್ಧ ನಡೆದ ವರ್ಷ?
1962 ನಾನಿನ್ ಹೇಳಿದ್ದೆ ಯಾವ ಉದ್ದೇಶಕ್ಕಾಗಿ ಯುದ್ಧ ನಡೀತು ಅಂದ್ರ ದಲಾಯ ಲಾಮಾ ಅನ್ನುವಂತ ವ್ಯಕ್ತಿಗೆ ನಾವು ಆಶ್ರಯ ಕೊಟ್ಟ ಸಲುವಾಗಿ ಚೀನಾ ದೇಶ ನಮ್ಮ ಮೇಲೆ ದಾಳಿ ಮಾಡ್ತದೆ. ಟಿಬೇಟ್ ದೇಶದ ಧರ್ಮಗುರು ಆಗಿರುವಂತ ದಲಾಯ ಲಾಮನಿಗೆ ಆಶ್ರಯ ಕೊಟ್ಟ ಸಲುವಾಗಿ ಚೀನಾ ದೇಶ ಭಾರತದ ಮೇಲೆ ದಂಡೆತ್ತಿ ಬಂತು ಅಂತ ಹೇಳಿ ನೋಡ್ತೀವಿ. 1962 ಭಾರತ ಮತ್ತು ಚೀನಾಗಳ ಮಧ್ಯದಲ್ಲಿ ಯುದ್ಧ ಆಗ್ತದೆ. ಭಾರತ ಚೀನಾಗಳ ಮಧ್ಯೆ ಕಂಡು ಬರುವ ಗಡಿರೇಖೆ ಹೆಸರೇನಂದ್ರೆ ಮ್ಯಾಕ್ ಮೋಹನ್ ಅನ್ನುವಂತ ಗಡಿರೇಖೆ. ನದಿ ಯಾವುದಂದ್ರ ಬ್ರಹ್ಮಪುತ್ರ ಅನ್ನುವಂತ ನದಿ. ಡೋಕ್ಲಮ್ ಅನ್ನ ದಿಹಾಂಗ ನಾಥುಲಾ ಕಣಿವೆ, ಅಕ್ಷಯ ಚಿನ್ ಅನ್ನುವಂತ ಪ್ರದೇಶ, ಲಡಾಖದ ಅಕ್ಷಯ ಚಿನ್ ಪ್ರದೇಶ, ಸಿಕ್ಕಿಂ ರಾಜ್ಯದ ನಾಥುಲಾ ಕಣಿವೆ ಮಾರ್ಗ, ಅರುಣಾಚಲ ಪ್ರದೇಶದ ದಿಹಾಂಗ್ ಕಣಿವೆ ಮಾರ್ಗ, ಮತ್ತೆ ಭಾರತ ಚೀನಾ ಟಿಬೇಟ್ ದೇಶಗಳ ಮಧ್ಯೆ ವಿವಾದಾತ್ಮಕವಾದ ಸ್ಥಳ ಅಂದ್ರೆ ಡೋಕ್ಲಮ್ ಅನ್ನುವಂತ ಸ್ಥಳವನ್ನು ನೋಡ್ತೀವಿ. ಇನ್ನು ಭಾರತ ಮತ್ತು ನೇಪಾಳ ದೇಶ, ನೇಪಾಳ, ಭಾರತ ಮತ್ತು ನೇಪಾಳ ದೇಶ, ಭಾರತ ನೇಪಾಳ ದೇಶ ವೆರಿ ಇಂಪಾರ್ಟೆಂಟ್. ಭಾರತ ಮತ್ತು ನೇಪಾಳ ದೇಶ, ಭಾರತ ನೇಪಾಳಗಳ ಮಧ್ಯೆ ಗಡಿರೇಖೆ ಎಷ್ಟಿದೆ? 1752 ಕಿಲೋಮೀಟರ್ ಗಡಿರೇಖೆ ಇದೆ. ಯಾವ ನದಿ ವಿವಾದ ಇದೆ ಹೇಳಿದ್ದಾನೆ? ಕ್ವಶನ್ ಯಾರು ಹೇಳ್ತೀರಿ? ಯಾವ ನದಿ ವಿವಾದ ಇದೆ? ಭಾರತ ಮತ್ತು ಚೀನಾ ದೇಶಗಳ ಮಧ್ಯೆ ಕಂಡು ಬರುವ ನದಿ ವಿವಾದ ಯಾವುದು? ರಾಂಗ್. ನದಿ ಕಾಳಿ ಅಲ್ಲ, ಕಾಳಿ ಅಲ್ಲ. ಕಾಳಿ ಅನ್ನೋದು ಅದು ಗಡಿ, ಜಲಗಡಿಯನ್ನ ವಿಭಾಗ ಮಾಡ್ತದೆ. ಕೋಶಿ ನದಿ ವಿವಾದ ಇದೆ. ಅಣೆಕಟ್ಟು, ಅದೇ ಅಣೆಕಟ್ಟು ವಿವಾದ ಇದೆ ಅಲ್ಲ, ಕೋಶಿ ಅಣೆಕಟ್ಟು ಅಂತ ನೋಡ್ತೀವಿ ನಾವು. ಹೌದಲ್ಲೋ? ಭಾರತ ಮತ್ತು ಚೀನಾ ನೇಪಾಳ ದೇಶಗಳ ಮಧ್ಯೆ ಎಷ್ಟು ರಾಜ್ಯಗಳದಾವ ಅಂತಂದ್ರೆ, ಎಷ್ಟು ರಾಜ್ಯಗಳು ಗಡಿ ಹಂಚಿಕೊಂಡವ? 6 ರಾಜ್ಯಗಳು, 7 ರಾಜ್ಯಗಳು, 5 ರಾಜ್ಯಗಳು, 4 ರಾಜ್ಯಗಳು. ಎಷ್ಟು ರಾಜ್ಯಗಳೊಂದಿಗೆ ಗಡಿ ಹಂಚಿಕೊಂಡಿದೆ? ಸರಿಯಾದಂತ ಉತ್ತರ 5 ರಾಜ್ಯಗಳು ನೋಡಿ. 5 ರಾಜ್ಯಗಳು ಯಾವಿಲ್ಲ ನೋಡಿ? ಉತ್ತರಾಖಂಡ, ಉತ್ತರ ಪ್ರದೇಶ, ಬಿಹಾರ, ಪಶ್ಚಿಮ ಬಂಗಾಳ, ಇದು ಸಿಕ್ಕಿಂ. ಸಿಕ್ಕಿಂ 5 ರಾಜ್ಯಗಳು. ಉತ್ತರಾಖಂಡ, ಉತ್ತರ ಪ್ರದೇಶ, ಬಿಹಾರ, ಪಶ್ಚಿಮ ಬಂಗಾಳ, ಸಿಕ್ಕಿಂ 5 ರಾಜ್ಯಗಳೊಂದಿಗೆ ಗಡಿ ಹಂಚಿಕೊಂಡಿದೆ. ಯಾವ್ಯಾವು? ಉತ್ತರಾಖಂಡ 1, ಉತ್ತರ ಪ್ರದೇಶ, ಬಿಹಾರ ರಾಜ್ಯ, ಪಶ್ಚಿಮ ಬಂಗಾಳ, ಸಿಕ್ಕಿಂ ರಾಜ್ಯ. ನೇಪಾಳ ದೇಶಕ್ಕೆ ಭಾರತ ಸಾಕಷ್ಟು ಸಹಾಯ ಮಾಡಿದ. ಯಾವ ವಿಚಾರದ ಸಹಾಯ ಮಾಡಿದ ಅಂದ್ರೆ ಒಂದೇ ಅಲ್ಲ, ಅನೇಕ ವಿಚಾರಗಳಲ್ಲಿ ಸಹಾಯ ಮಾಡಿದ. ಹಲವಾರು ವಿಚಾರಗಳಲ್ಲಿ ಭಾರತ ಮತ್ತು ನೇಪಾಳ ದೇಶಗಳ ಮಧ್ಯದಲ್ಲಿ ಸಹಕಾರವನ್ನು ಕೊಟ್ಟಿದ್ದು. ಹಾಗಾದ್ರೆ ಭಾರತ ಮತ್ತು ನೇಪಾಳ ದೇಶ ಈ ಕೆಳಗಿನ ಯಾವ ದೇಶ ಜೊತೆ ಕಾಮನ್ ಹಂಚಿಕೆಯಾಗಿದೆ? ಸಾರ್ಕ್ ರಾಷ್ಟ್ರಗಳಲ್ಲಿ, ಸಾರ್ಕ್ ರಾಷ್ಟ್ರಗಳಲ್ಲಿ, ಬಿಮ್ಸ್ಟೆಕ್ ರಾಷ್ಟ್ರಗಳಲ್ಲಿ, ಬಿಮ್ಸ್ಟೆಕ್ ರಾಷ್ಟ್ರಗಳಲ್ಲಿ, ಆಸಿಯನ್ ರಾಷ್ಟ್ರಗಳಲ್ಲಿ, ಆಸಿಯನ್ ರಾಷ್ಟ್ರಗಳಲ್ಲಿ, ಬ್ರಿಕ್ಸ್ ರಾಷ್ಟ್ರಗಳಲ್ಲಿ. ಇದು ಎಕ್ಸಾಮ್ ಕ್ವಶನ್ ಆಗಿದೆ. AB, BC, AC ಮೇಲಿನ ಎಲ್ಲವೂ. ಭಾರತ ಮತ್ತು ನೇಪಾಳ ದೇಶಗಳು ಕಾಮನ್ 2 ಕಂಟ್ರಿ ಕೂಡಿರ್ಬೇಕು ಆ ರಾಷ್ಟ್ರಗಳಲ್ಲಿ, ಆ ಗುಂಪುಗಳಲ್ಲಿ. ಸಾಮಾನ್ಯವಾಗಿ ಅಲ್ಲಿ ಹಂಚಿಕೆ ಆಗಿರಬೇಕು, ಕೂಡಿರ್ಬೇಕದು. ಸರಿಯಾದಂತ ಉತ್ತರ ಸಾರ್ಕ್ ರಾಷ್ಟ್ರಗಳಲ್ಲಿ, ಬಿಮ್ಸ್ಟೆಕ್ ರಾಷ್ಟ್ರಗಳಲ್ಲಿ ಮಾತ್ರ ಕೂಡ್ಯಾದ ನೋಡಿ. ಸಾರ್ಕ್ ರಾಷ್ಟ್ರಗಳಲ್ಲಿ 8 ಕಂಟ್ರಿಗಳದಾವೆ, ಬಿಮ್ಸ್ಟೆಕ್ದಲ್ಲಿ 7 ಕಂಟ್ರಿಗಳದಾವೆ. ಆ 7 ಕಂಟ್ರಿಗಳಲ್ಲಿ ನೇಪಾಳ ಮತ್ತು ಭಾರತ ಬರ್ತದೆ, ಇಲ್ಲಿಯೂ ನೇಪಾಳ ಮತ್ತು ಭಾರತ ಬರ್ತದೆ.
ಆಕ್ಚುಲಿ ಬಿಮ್ಸ್ಟೆಕ್ನ ಸದಸ್ಯ ಆಗ್ಬೇಕಾದ್ರೆ ಬಿಮ್ಸ್ಟೆಕ್ನ ಸದಸ್ಯ ಆಗಿದ್ದ ಯಾವ ಅಂದ್ರೆ 2004ರಲ್ಲಿ ಬಿಮ್ಸ್ಟೆಕ್ ಅನ್ನ ಮಿನಿ ಸಾರ್ಕ್ ಅಂತ ಕರೀತಾರೆ. ಇದನ್ನು ಬಿಮ್ಸ್ಟೆಕ್ನ ಹೆಡ್ ಕ್ವಾರ್ಟರ್ ಎಲ್ಲಿದೆ ಅಂದ್ರೆ ಬಾಂಗ್ಲಾದೇಶದ ಢಾಕಾದಲ್ಲಿದೆ. ಬಿಮ್ಸ್ಟೆಕ್ ಅನ್ನ ಮಿನಿ ಸಾರ್ಕ್. ಆಕ್ಚುಲಿ ಬಿಮ್ಸ್ಟೆಕ್ನ ಸದಸ್ಯ ಆಗ್ಬೇಕಾದ್ರೆ ಯಾರು ಹೆಲ್ಪ್ ಮಾಡ್ಯಾರ ಅಂದ್ರೆ ಇಂಡಿಯಾ ಹೆಲ್ಪ್ ಮಾಡಿದೆ ನೇಪಾಳ ದೇಶಕ್ಕೆ. ಒಂದೇ ಅಲ್ಲ, ಹಲವಾರು ದೃಷ್ಟಿಕೋನಗಳಲ್ಲಿ ಹಲವಾರು ವಿಚಾರಗಳಲ್ಲಿ ಭಾರತ ದೇಶ ನೇಪಾಳಕ್ಕೆ ಹೆಲ್ಪ್ ಮಾಡಿದೆ. ಹಾಗಾದ್ರೆ ಭಾರತ ಮತ್ತು ನೇಪಾಳ ದೇಶಗಳ ಮಧ್ಯೆ ಕಟ್ಟಿದ ಅಣೆಕಟ್ಟು, ವಿವಾದಾತ್ಮಕವಾಗಿರುವಂತಹ ಅಣೆಕಟ್ಟು ಯಾವಂದ್ರ ಕೋಶಿ ಅಣೆಕಟ್ಟನ್ನು ಕಟ್ಟಿದ್ದೇವೆ. ಈ ಕೋಶಿ ಅಣೆಕಟ್ಟಿನ ವಿಶೇಷ ಏನು ಗೊತ್ತಾ? ಭಾರತ ವಿದೇಶದೊಂದಿಗೆ ಹಂಚಿಕೊಂಡ ಏಕೈಕ ಅಣೆಕಟ್ಟು. ಭಾರತ ವಿದೇಶದೊಂದಿಗೆ ಹಂಚಿಕೊಂಡಿರ್ತಕ್ಕಂಥ ಏಕೈಕ ಅಣೆಕಟ್ಟು. ಭಾರತ ವಿದೇಶದೊಂದಿಗೆ ಹಂಚಿಕೊಂಡ ಏಕೈಕ ಅಣೆಕಟ್ಟು ಅಂದ್ರೆ ಕೋಶಿ ಅಣೆಕಟ್ಟು. ಭಾರತ ಮತ್ತು ನೇಪಾಳ ದೇಶಗಳ ಮಧ್ಯದಲ್ಲಿ ಕೋಶಿ ನದಿಗೆ ಅಡ್ಡಲಾಗಿ ಕಟ್ಟಿರ್ತಕ್ಕಂಥ ಅಣೆಕಟ್ಟೆ ಕೋಶಿ ಅಣೆಕಟ್ಟು. ನೇಪಾಳದ ರಾಜಧಾನಿ ಯಾವ್ದಂದ್ರೆ ಕಠ್ಮಂಡು. ಕಠ್ಮಂಡು ನೇಪಾಳದ ರಾಜಧಾನಿಯಾಗಿದೆ. ಹಾಗಾದ್ರೆ ಭಾರತ ನೇಪಾಳ ದೇಶಗಳ ಮಧ್ಯದಲ್ಲಿ 3 ಸ್ಥಳಗಳು ವಿವಾದದವೆ. ಭಾರತ ಮತ್ತು ನೇಪಾಳ ದೇಶಗಳ ಮಧ್ಯದಲ್ಲಿ 3 ಸ್ಥಳಗಳು ವಿವಾದದವೆ. ಒಂದು ಲಿಪುಲೇಖಲ ಅನ್ನುವಂಥ ಸ್ಥಳ, ಲಿಪುಲೇಖ ಅನ್ನುವಂಥ ಸ್ಥಳ, ಕಾಲಾಪಾನಿ ಮತ್ತೆ ಲಿಂಪಿಯಾದರ್. ಇವ್ಯಾವ ವಿವಾದ ಇರಲಿಲ್ಲ, ಚೀನಾ ದೇಶದ ಮಾತು ಕೇಳಿ ವಿವಾದ ಇದೆ ಅಷ್ಟೇ. ಯಾವ ವಿವಾದ ಇರಲಿಲ್ಲ, ಚೀನಾ ದೇಶದ ಮಾತು ಕೇಳಿ ನೇಪಾಳ ದೇಶ ಏನ್ ಮಾಡ್ತಾ ಇದೆ ಅಂದ್ರೆ, ಮತ್ತ ಅಟ್ ಶಾಣೆನೂ ಅಲ್ಲ ಅವರು. ಇವತ್ತು ಮುಂಜಾನೆ 2 ಪುರಿ 1 ಇಡ್ಲಿ ಆರ್ಡರ್ ಕೊಟ್ರ 2 ಸರಿ ಬರ್ಕೊಂಡು ಹೊಳ್ಳಿ ಮತ್ ಬಂದು 2 ಪುರಿ ತರುವಾಗಿ 2 ಇಡ್ಲಿ ವಡಾ ತಂದವ. ಅಂತ ದೇಶ ಅದು, ಏನು ಮಾಡಕ್ಕಾಗಲ್ಲ. ಅದರ ಇಲ್ಲಿ ನಮ್ ಬಿಜಾಪುರದಾಗ ಅದಾರ ನೇಪಾಳದವರು, ಅಟ್ಟು ಶಾಣೆ ಇಲ್ಲ ಅವರು. ಆದ್ರೂ ನಮ್ಮ ಭಾರತ ದೇಶದ ಸಪೋರ್ಟ್ ತಗೊಂಡು ಬರ್ಕೊಂಡ ತಪ್ಪ ತಂದು ಕೊಟ್ಟ ಅಂದ್ರ ಯಾರಿಗೆ ಅಸಹ್ಯ ಮಾಡೋ ಉದ್ದೇಶ ಇಲ್ಲ ಅಲ್ಲ. ಹಂಗ ಅದರ ಏನು ಮಾಡಕ್ ಆಗಲ್ಲ. ಯಾರೋ ನಿಮ್ಮಂಗನೋ ನಿಮ್ಮ ಮಾಯಿ ನಿಮ್ ಸರ್ ಎಷ್ಟು ಜಾಣ ಅದ್ರ ಗೊತ್ತ. ನಿಮ್ನೆಲ್ಲ ನೀವು ತಗೊಂಡ್ ಹೋಗ್ಬೇಕಿಲ್ಲ ಜಾಣದ ಅನ್ನೋದು. ಭಾರತ ಮತ್ತು ನೇಪಾಳ ದೇಶಗಳ ಮಧ್ಯೆ 3 ವಿವಾದಾತ್ಮಕ ಸ್ಥಳಗಳದಾವೆ. ಒಂದು ಲಿಪುಲೇಖಲ ಅನ್ನುವಂಥ ಸ್ಥಳ, ಕಾಲಾಪಾನಿ ಅನ್ನುವಂಥ ಸ್ಥಳ, ಲಿಂಪಿಯಾದರ್ ಅನ್ನುವಂಥ ಸ್ಥಳ. ವೆರಿ ವೆರಿ ಇಂಪಾರ್ಟೆಂಟ್. ಹಾಗಾದ್ರೆ ಭಾರತ ಮತ್ತು ನೇಪಾಳ ದೇಶಗಳ ಮಧ್ಯೆ ಗಡಿಯಾಗಿ ಹರಿಯುವ ನದಿ ಯಾವ್ದಂದ್ರೆ ಮಹಾಕಾಳಿ ಅನ್ನುವಂಥ ನದಿ. ಮಹಾಕಾಳಿ, ಇದು ಎಕ್ಸಾಮ್ ಕ್ವಶನ್ ಆಗಿದೆ. ಭಾರತ ನೇಪಾಳ ದೇಶಗಳ ಮಧ್ಯದಲ್ಲಿ ಗಡಿರೇಖೆಯಾಗಿ ಹರಿಯುವ ನದಿ ಯಾವ್ದಂದ್ರ ಮಹಾಕಾಳಿ. ಹಾಗಾದ್ರೆ ಭಾರತ ಮತ್ತು ನೇಪಾಳದ ಗಡಿಯಲ್ಲಿ ಕಾಯುವಂತ ಯೋಧರನ್ನು ಏನಂತ ಕರೀತಾರೆ ಗೊತ್ತಾ? SSB ಅಂತ ಕರೀತಾರೆ. SSB ಅಂದ್ರೆ ಏನು? SSB ಅಂತಂದ್ರೆ ಏನು? SSB ಅಂದ್ರ ಶಸ್ತ್ರ ಸೇಮಾ ಬಳಗ ಅಂತ ಕರೀತಾರೆ. ಶಾಸ್ತ್ರ ಸೀಮಾ ಬಳಗ. ಭಾರತ ಮತ್ತು ನೇಪಾಳ ದೇಶಗಳ ಮಧ್ಯೆ ಕಂಡು ಬರುವಂತ ಒಂದು ಗಡಿ ಸೈನ್ಯದ ಹೆಸರು. ಭಾರತ ಮತ್ತು ನೇಪಾಳ ದೇಶಗಳ ಮಧ್ಯದಲ್ಲಿ ಅನ್ಯೋನ್ಯವಾಗಿರುವಂತ ಕಂಟ್ರಿ ಒಂದ್ ಕಾಲದಲ್ಲಿ. ಇವತ್ತು ನೇಪಾಳ ದೇಶ ಚೀನಾ ದೇಶದ ಮಾತು ಕೇಳಿ ಹೋಗಿ ಅದು ಹೋಲಿ ನಾವ್ ಬ್ಯಾಡ ಅಂದಿಲ್ಲ. ನಾವ್ ಏನೇನ್ ಹೆಲ್ಪ್ ಮಾಡಿ ಅನ್ನೋ ದೇವ್ರಿಗೆ ಗೊತ್ತು. ಹೇಳಂಗಿಲ್ಲ ನಾವು ಸರ್ವೇ ಜನ ಸುಖನೋ ಭವಂತು ಎಂಬ ತತ್ವದ ಮೇಲೆ ಸೇವೆ ಮಾಡಿದವರು ನಾವು. ಯಾರ ಹೋಗ್ಲಿ ಅದೋ ನಾವು. ಯಾರೋ ನಿಮ್ ಪೌಣ್ಯಾರನೋ, ನಮ್ ಪೌಣ್ಯರ್ ಯಾಕತ್ತಾರೆ ನಿಮ್ ಮಾಯಿ. ಅವ್ ನೋಡಕ್ ಗಿಡ್ಡನ್ನೇ ದೇಹ, ಹಳದಿ ಮೈ ಬಣ್ಣ, ಚಿಕ್ಕ ಕಣ್ಣು, ಚಿಕ್ಕ ಮೂಗು, ಚಿಕ್ಕ ತುಟಿ, ಹುಬ್ಬಿಲ್ಲದ ಹಣೆ, ಗುಂಡನೆ ತಲೆ. ಭಾರತ ಮತ್ತು ನೇಪಾಳ ದೇಶಗಳ ಮಧ್ಯೆ ಎಷ್ಟು ರಾಜ್ಯಗಳೊಂದಿಗೆ ಗಡಿ ಹಂಚಿಕೊಂಡಿದೆ ಅಂದ್ರ 5
ಎಷ್ಟು ರಾಜ್ಯಗಳು? 5 ರಾಜ್ಯಗಳು. 5 ರಾಜ್ಯಗಳು. ಇನ್ನು ಭಾರತ ಮತ್ತು ಭೂತಾನ್ ಬರೋಣ. ಭಾರತ ಮತ್ತು ಭೂತಾನ್. ಭಾರತ ಭೂತಾನ್ಗಳ ಮಧ್ಯೆ ಗಡಿರೇಖೆ ಎಷ್ಟಿದೆ ಅಂತಂದ್ರ 587 ಕಿಲೋಮೀಟರ್. ಈ ಪ್ರೆಸೆಂಟ್ 699 ಅಂತ ಬರೆದಿನ ಭೂಗೋಳ ಸಂಜೀವಿನಿ ಪುಸ್ತಕದಲ್ಲಿ. ಹೊಸ ಅಪ್ಡೇಟ್ ಇದೆ, ಅದು 699 ಇರ್ಲಿ. ನಾವು ಓಲ್ಡ್ ಲೆಕ್ಕ ತಗೊಂಡಾಗ 587. ಎಷ್ಟು ಅಂತ ಕೇಳಂಗಿಲ್ಲ. ಅತಿ ಹೆಚ್ಚು ಭೂಗಡಿ ಹಂಚಿಕೊಂಡ ಒಂದೇ ದೇಶ ಅಂದ್ರ ಬಾಂಗ್ಲಾ, ಎರಡನೇ ದೇಶ ಅಂದ್ರ ಚೀನಾ. ಅತಿ ಕಡಿಮೆ ಭೂಗಡಿ ಹಂಚಿಕೊಂಡಂತ ದೇಶ ಅಂದ್ರ ಅಫ್ಘಾನಿಸ್ತಾನ, ಎರಡನೇ ದೇಶ ಅಂದ್ರ ಭೂತಾನ್. ಭೂತಾನ್ ನೋಡಿ ಭಾರತದೊಂದಿಗೆ ಅನನ್ಯವಾದ ಸಂಬಂಧ ಇದೆ. ಯಾವುದೇ ಕಿರಿಕಿರಿ ಇಲ್ಲ ಭೂತಾನ ಮತ್ತು ಭಾರತ. ನೇಪಾಳ ದೇಶಕ್ಕೆ ಎಷ್ಟೋ ಸಾರಿ ಬೈದದ ಭೂತಾನ್, ಮಾಡಬಾರ್ದಲ್ಲೇ ನೇಪಾಳ, ನಮ್ಗೆ ಎಷ್ಟು ಬಾರಿ ಹೆಲ್ಪ್ ಮಾಡಿದ ಭಾರತ ಅಂತೇಳಿ. ನೀ ಯಾರ್ದೋ ಮಾತು ಕೇಳಿ ಹುಚ್ಚು ಚಾರಲಕತ್ತಿ, ಮುಂದೆ ಅವ್ರು ಹಾಕಿ ಹೊಡಿತಾರ ಗೊತ್ತಿಲ್ಲ ಅಂತ. ಯಾಕಂದ್ರೆ ಸುತ್ತಮುತ್ತ ಎಲ್ಲಾ ಭೂತಾನ್ ದೇಶಗಳಿಗೆ ಚೀನಾ ಅಕ್ವೈಫರ್ ಮಾಡುವಂತ ಸಾಧ್ಯತೆ ಇದೆ. ಅಷ್ಟು ಸಾಮಾನ್ಯ ಇಲ್ಲ ಚೀನಾ ದೇಶ ಏನಾದ್ರೂ ಭೂತಾನದ ಮೇಲೆ, ಇವತ್ತ ಮಯನ್ಮಾರದ ಮೇಲೆ, ಸಣ್ಣ ಪುಟ್ಟ ರಾಷ್ಟ್ರಗಳ ಮೇಲೆ ದಾಳಿ ಮಾಡಿದಾಗ ಅವು ಹೇಳ್ತಾವ ಇಂಡಿಯಾಕ್ಕೆ ಹೇಳ್ತೀವಿ ನೋಡುವಂತ. ಇಂಡಿಯಾಕ್ಕೆ ಹೇಳ್ತಿಂದ ಸೊಕಾಸ್ ವಿಚಾರ ಮಾಡಿ ಹಿಂಸರಿತಾರ ಅವ್ರು. ಸಾರಿ ಅಣ್ಣ, ನಾ ಏನ್ ರಂದಿನಿ ನಿಮ್ಗೆ. ಅಷ್ಟು ಪವರ್ಫುಲ್ ಆಗಿರುವಂತ ಕಂಟ್ರಿ ಅಂದ್ರೆ ಇಂಡಿಯಾ. ಚೀನಾ ಭಾರತದ ಮಧ್ಯದಲ್ಲಿ ಯುದ್ಧ ನಡೆದರೆ ಈ ಸದ ಪ್ರೆಸೆಂಟ್ ಗೆಲ್ಲೋದು ಇಂಡಿಯಾನೇ. ಅಷ್ಟು ತಾಕತ್ ಭರಿತವಾದ ಕಂಟ್ರಿ ಅದು ನಮ್ಮ ಭಾರತ ದೇಶ. ಸುಮ್ಮ ಕೆಟ್ಟಗಣ್ಣ ನೋಡಿದ್ರೆ ಹೆಂಗ್ ಸರಿಬೇಕು ಕಡೆ. ಯಾರೋ ನೀವೊಬ್ರೇ ಸಾಕರವ, ನನ್ ಯಾಕೆ ಅಲ್ಲಿ ಅದು ನನ್ನ ಮ್ಯಾಗ ಯಾಕದು? ನಾವು ಎಲ್ಲ ಶಕ್ತಿ ಕೊಡ್ತೀವಿ ಹಿಂದಿಂತ, ಎಲ್ಲ ನೈತಿಕ ಶಕ್ತಿ, ಸಕಲ ಸಾಮಗ್ರಿಗಳು ಎಲ್ಲ ಪ್ರತಿಯೊಂದನ್ನು. ನೀವೇ ಮುಂದಾಗ್ರಿ ಅಂತ ಏನೋ ಯಾಕೋ ಮಿಸ್ ಹೊಡ್ಲಿಕತ್ತದ ನನ್ನ ಮುಂದಾಕಿ. ಆಯ್ತು, ನಮ್ಮ ಭಾರತಾಂಬೆಗೆ ನಾ ಯಾವಾಗಲೂ ರೆಡಿ, ಮುಂದೆ ನಿಲ್ಲುತ್ತೇನೆ. ನಮ್ಮ ಭಾರತಾಂಬೆಯ ರಕ್ಷಣೆಗಾಗಿ ಸದಾ ನಾನು ಮುಂದೆ ನಿಲ್ಲುತ್ತೇನೆ. ರಾಷ್ಟ್ರಕ್ಕಾಗಿ ಇಡೀ ನಮ್ಮ ಜೀವನವನ್ನು ನಾವು ಪಣವಿಟ್ಟು ಹೋರಾಟ ಮಾಡುತ್ತೇವೆ. ಓಕೆ, ಏನ್ ಎರಡು ಮಾತೇ ಇಲ್ಲ. ಭಾರತ ಮತ್ತು ಭೂತಾನ್ ದೇಶಗಳ ಮಧ್ಯೆ 587 ಕಿಲೋಮೀಟರ್ ಗಡಿರೇಖೆ ಇದ್ದು ಎಷ್ಟು ರಾಜ್ಯಗಳೊಂದಿಗೆ ಗಡಿ ಹಂಚಿಕೊಂಡಿದೆ? 3 ರಾಜ್ಯಗಳು, 2 ರಾಜ್ಯಗಳು, 8 ರಾಜ್ಯಗಳು, 4 ರಾಜ್ಯಗಳು. ಸರಿಯಾದಂತ ಉತ್ತರ 4 ರಾಜ್ಯಗಳು ನೋಡಿ. ರೈಟ್ ಆನ್ಸರ್ 4 ರಾಜ್ಯಗಳು ನೋಡಿ. ಇಲ್ಲಿದೇನು ಭೂತಾನ್. ಭೂತಾನದೊಂದಿಗೆ ಸಿಕ್ಕಿಂ ರಾಜ್ಯ ಗಡಿ ಹಂಚಿಕೊಂಡಿದೆ, ಪಶ್ಚಿಮ ಬಂಗಾಳ ಗಡಿ ಹಂಚಿಕೊಂಡಿದೆ, ಆಸಾಂ ರಾಜ್ಯ ಗಡಿ ಹಂಚಿಕೊಂಡಿದೆ, ಅರುಣಾಚಲ ಪ್ರದೇಶ ಗಡಿ ಹಂಚಿಕೊಂಡಿದೆ. 4 ರಾಜ್ಯಗಳೊಂದಿಗೆ ಭಾರತ ಭೂತಾನ್ ಗಡಿ ಹಂಚಿಕೊಂಡಿದೆ ನೋಡಿ. 4 ರಾಜ್ಯಗಳು, ಒಂದು ಸಿಕ್ಕಿಂ, ಪಶ್ಚಿಮ ಬಂಗಾಳ, ಅಸ್ಸಾಂ, ಎಪಿ, ಅರುಣಾಚಲ ಪ್ರದೇಶ. 4 ರಾಜ್ಯಗಳೊಂದಿಗೆ ಭಾರತ ಮತ್ತು ಭೂತಾನದೊಂದಿಗೆ ಗಡಿಯನ್ನ ಹಂಚಿಕೊಳ್ಳಲಾಗಿದೆ. ಭೂತಾನದ ರಾಜಧಾನಿ ಯಾವಂದ್ರೆ ಥಿಂಪು. ಸೇಮ್ ಭಾರತ ಮತ್ತು ಭೂತಾನಗಳ ಮಧ್ಯೆ ಕಂಡು ಬರುವಂತ ರಕ್ಷಣಾ ಏನಂತ ಕರಿತೀವಿ ಅಂದ್ರ SSB ಅಂತ ಕರಿತೀವಿ. ಅದನ್ನು ಕೂಡ ಭಾರತ ಮೊದಲ ಬಾರಿಗೆ ಉಚಿತವಾಗಿ ಲಸಿಕೆಯನ್ನು ಕೊಟ್ಟಿದ್ದೆ ಈ ದೇಶಕ್ಕೆ. ನಾವು ಕೊರೋನಾದಲ್ಲಿ ಲಸಿಕೆ ಈ ದೇಶಕ್ಕೆ ನೀಡಿ ಗೊತ್ತಾ? ಉಚಿತವಾಗಿ ಫಸ್ಟ್ ನಾವು ಯಾವ ದೇಶಕ್ಕೆ ಲಸಿಕೆ ಉಚಿತವಾಗಿ ಕೊಟ್ಟೇವೆ ಅಂದ್ರೆ ಭೂತಾನ್ ದೇಶಕ್ಕೆ. ಎಷ್ಟು ಖುಷಿಯಿಂದ ಭೂತಾನ್ ದೇಶ ನಮ್ಮ ದೇಶದ ಲಸಿಕೆ ಸ್ವೀಕಾರ ಮಾಡಿತ್ತಂದ್ರ
ಇವತ್ತಿಗೂ ಅವ್ರು ಖುಷಿ ಪಡ್ತಾರೆ ನಮ್ ನೋಡಿ. ಯಾವಾಗಲೂ ನೀವು ಹೆಲ್ಪ್ ಮಾಡ್ತಿರಲ್ಲ ನಮಗೆ. ನಮ್ಮ ವಿಚಾರಗಳು ಬೇರೆ, ಚೀನಾ ದೇಶದ ವಿಚಾರಗಳು ಬೇರೆ, ಅಜಗಜಾಂತರ ವ್ಯತ್ಯಾಸ. ನಾವ್ ಯಾವತ್ತೂ ಇನ್ನೊಬ್ರಿಗೆ ಅಂಜಿಸಲಿಲ್ಲ, ಅಪಮಾನ ಮಾಡ್ಲಿಲ್ಲ, ಅವಮಾನ ಮಾಡ್ಲಿಲ್ಲ, ಓರ ದೃಷ್ಟಿಯಿಂದ ನೋಡ್ಲಿಲ್ಲ, ಕೆಟ್ಟದನ್ನ ಬಯಸಲಿಲ್ಲ. ನಿಮಗ್ ಕೊಟ್ಟಿದ್ದು ನಿಮಗ, ನಮಗ್ ಕೊಟ್ಟಿದ್ದು ನಮಗ. ಸರ್ವೇ ಜನ ಸುಖಿನೋ ಭವಂತು ಎಂಬ ತತ್ವದ ಮೇಲೆ ಇದ್ದದ್ದನ್ನ ಲಸಿಕೆ ನಾವು ಯಾವ ದೇಶಕ್ಕೆ ಕೊಟ್ಟಂದ್ರೆ ಭೂತಾನ್ ದೇಶಕ್ಕೆ ಕೊಟ್ಟು. ಇದು ಕ್ವಶನ್ ಆಗಿದೆ. ಭಾರತ ಮೊದಲು ಬಾರಿಗೆ ಉಚಿತವಾಗಿ ಲಸಿಕೆಯನ್ನು ಯಾವ ದೇಶಕ್ಕೆ ನೀಡಿತು ಅಂದ್ರೆ ಭೂತಾನ್ ದೇಶಕ್ಕೆ ಲಸಿಕೆ ನೀಡಿತು. ಹೌದಲ್ಲ? ಭಾರತ ಭೂತಾನ್ಗಳ ಮಧ್ಯೆ ಯಾವುದೇ ನಿಸರ್ಗದತ್ತವಾಗಿರುವಂತ ಗಡಿ ಇದೆ, ಯಾವುದೂ ತೊಂದರೆ ಇಲ್ಲ. ಇದನ್ನು ಕೂಡ 2004ರಲ್ಲಿ ಬಿಮ್ಸ್ಟೆಕ್ ಸೇರಿಸಿದವರು ನಾವೇ. ಇನ್ನು ಭಾರತ ದೇಶ ಮಯನ್ಮಾರ್ ನೋಡಿ. ಭಾರತ ಮಯನ್ಮಾರ್, ಭಾರತ ದೇಶದಿಂದ ಮಯನ್ಮಾರ್ ಇಬ್ಬಾಗವಾದ ವರ್ಷ ಯಾವಾಗ? 1937, 1930, 1931, 1924. ಭಾರತ ದೇಶದಿಂದ ಮಯನ್ಮಾರ್ ಇಬ್ಬಾಗವಾದ ವರ್ಷ. ಸರಿಯಾದಂತ ಉತ್ತರ 1937 ನೋಡಿ. 1937 ಇದೆಯಲ್ಲ ಸರಿಯಾದಂತ ಉತ್ತರ. ಯಾವ ಕಾಯ್ದೆಯ ಪ್ರಕಾರ ಅಂದ್ರ 1935ರ ಕಾಯ್ದೆಯ ಪ್ರಕಾರ, 1935ರ ಕಾಯ್ದೆಯ ಪ್ರಕಾರ 1937ರಲ್ಲಿ, 1935ರ ಕಾಯ್ದೆಯ ಪ್ರಕಾರ 1937ರಲ್ಲಿ ಭಾರತ ದೇಶ ಮತ್ತು ಮಯನ್ಮಾರ್ ಕಂಟ್ರಿಗಳು, ಭಾರತ ಮತ್ತು ಮಯನ್ಮಾರ್ ಕಂಟ್ರಿಗಳು ಇಬ್ಬಾಗವಾಗಿದ್ದು. ಮಯನ್ಮಾರಕ್ಕಿರುವ ಇನ್ನೊಂದು ಹೆಸರೇ ಬರ್ಮಾ ದೇಶ ನೋಡಿ. ಬರ್ಮಾ ದೇಶ ಅಂದ್ರೆ ಒಂದೇ, ಮಯನ್ಮಾರ್ ಅಂದ್ರೂ ಒಂದೇ. ಹಾಗಾದ್ರೆ ಭಾರತ ಮಯನ್ಮಾರ್ಗಳ ಮಧ್ಯೆ ಎಷ್ಟು ರಾಜ್ಯಗಳು ಗಡಿ ಹಂಚಿಕೊಂಡಿದ್ದಾವೆ? 3 ರಾಜ್ಯಗಳು, 4 ರಾಜ್ಯಗಳು, 5 ರಾಜ್ಯಗಳು, 6 ರಾಜ್ಯಗಳು. ಎಷ್ಟು ರಾಜ್ಯಗಳೊಂದಿಗೆ ಗಡಿ ಹಂಚಿಕೊಂಡಿದೆ ಭಾರತ ಮತ್ತು ಮಯನ್ಮಾರ? 42% ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ. ಎಕ್ಸಲೆಂಟ್. 40%, 41% ಆನ್ಸರ್ ಮಾಡಿರಿ. ಸಿದ್ದು ಪೂಜಾರಿ ಅವರು, ಪವಿ ಅವರು, ಬಸವರಾಜ್ ಅವರು, ಹರೀಶ್ ಅವರು, ಸೋಮು ಅವರು, ಚೇತನ್ ಅವರು, ಸುನಿಲ್ ಅವರು, ನವೀನ್ ಅವರು, ನವಿ ಅವರು, ಕುಬೇರ್ ಅವರು. ಸರಿಯಾದಂತ ಉತ್ತರ 4 ರಾಜ್ಯಗಳು ನೋಡಿ. 4 ರಾಜ್ಯಗಳು ಯಾವ ಗೊತ್ತಾ? ಅರುಣಾಚಲ ಪ್ರದೇಶ್, ನಾಗಾಲ್ಯಾಂಡ್, ಮಣಿಪುರ, ಮಿಜೋರಾಂ. ಅರುಣಾಚಲ ಪ್ರದೇಶ್, ನಾಗಾಲ್ಯಾಂಡ್, ಮಣಿಪುರ, ಮಿಜೋರಾಂ. ಈ ಈಶಾನ್ಯ ಬೆಟ್ಟಗಳನ್ನು ಕರೀತಾರೆ ಗೊತ್ತಾ? ಪಟಕಾಯಿ ಬೂಮ್ ಬೆಟ್ಟಗಳು, ಈಶಾನ್ಯ ಬೆಟ್ಟಗಳು. ಈಶಾನ್ಯ ರಾಜ್ಯಗಳ 4 ರಾಜ್ಯಗಳೊಂದಿಗೆ ಗಡಿ ಹಂಚಿಕೊಂಡು ನೋಡಿ. ನಾಲ್ಕು ರಾಜ್ಯಗಳು ಯಾವುವು? ಅರುಣಾಚಲ ಪ್ರದೇಶ, ನಾಗಾಲ್ಯಾಂಡ್, ಮಣಿಪುರ, ಮಿಜೋರಾಂ. ಅರುಣಾಚಲ ಪ್ರದೇಶದೊಂದಿಗೆ, ನಾಗಾಲ್ಯಾಂಡದೊಂದಿಗೆ, ಮಣಿಪುರದೊಂದಿಗೆ, ಮಿಜೋರಾಮದೊಂದಿಗೆ, ಈ 4 ರಾಜ್ಯಗಳೊಂದಿಗೆ ಗಡಿ ಹಂಚಿಕೊಂಡರು. ಈಶಾನ್ಯ ರಾಜ್ಯಗಳು ಅಂತ ಕರಿತೀವಿ. ಅರುಣಾಚಲ ಪ್ರದೇಶದಲ್ಲಿ ಪಟಕಾಯಿ ಬೂಮ್ ಬೆಟ್ಟಗಳು, ನಾಗಾಲ್ಯಾಂಡದಲ್ಲಿ ನಾಗಾ ಬೆಟ್ಟಗಳು, ಮಣಿಪುರದಲ್ಲಿ ಮಣಿ ಬೆಟ್ಟಗಳು, ಮಿಜೋರಾಮದಲ್ಲಿ ಮಿಜೋ ಬೆಟ್ಟಗಳು ಅಂತ ಕರಿತೀವಿ ಗೊತ್ತಾ? ಅರುಣಾಚಲ ಪ್ರದೇಶದಲ್ಲಿ ಪಟಕಾಯಿ ಬೂಮ್ ಬೆಟ್ಟಗಳು, ನಾಗಾಲ್ಯಾಂಡದಲ್ಲಿ ನಾಗಾ ಬೆಟ್ಟಗಳು, ಮಣಿಪುರದಲ್ಲಿ ಮಣಿ ಬೆಟ್ಟಗಳು, ಮಿಜೋರಾಮದಲ್ಲಿ ಮಿಜೋ ಬೆಟ್ಟಗಳು. ಈಶಾನ್ಯ ಬೆಟ್ಟಗಳು ಅದಾವಲ್ಲ, ಆ ಈಶಾನ್ಯ ಬೆಟ್ಟಗಳೊಂದಿಗೆ ತನ್ನ ಗಡಿಯನ್ನ ಹಂಚಿಕೊಂಡಿದೆ. ದುರ್ಗಮವಾಗಿರುವಂತ ಪ್ರದೇಶ ಇದು. ದುರ್ಗಮವಾಗಿರುವಂತ ಪ್ರದೇಶ. ಅದಕ್ಕೆ ಮಯನ್ಮಾರದಿಂದ ಭಾರತ ದೇಶಕ್ಕೆ ಬರಬೇಕಾದ್ರೆ ಸಾಕಷ್ಟು ಎಚ್ಚರಿಕೆಯಿಂದ ಬರಬೇಕಾಗ್ತದೆ. ವಿಶಿಷ್ಟವಾಗಿರುವಂತ ಬೆಟ್ಟಗಳದಾವ ಇಲ್ಲಿ. ಆಮೇಲೆ ಇಲ್ಲಿ ಪಟಕಾಯಿ ಬೂಮ್ ಬೆಟ್ಟಗಳು ಅಂತ ನೋಡ್ತೀವಿ. ಅವು ಒಟ್ಟು ಕೂಡ ಟೋಟಲ್ ಪಟಕಾಯಿ ಬೂಮ್ ಬೆಟ್ಟಗಳು. ಇಲ್ಲಿ ಕಂಡು ಬರುವಂತ ಒಂದು ಪ್ರಸಿದ್ಧವಾಗಿರುವ ನದಿ, ಈ ಭಾರತ ಮತ್ತು ಮಯನ್ಮಾರಗಳ ಮಧ್ಯೆ ಹರಿಯುವಂತ ಪ್ರಸಿದ್ಧವಾದ ನದಿ ಯಾವ್ದಂದ್ರ ಇರವಾಡಿ ನದಿ ನೋಡಿ.
ಇರವಾಡಿ ನದಿ ಅಂದ್ರೂ ಒಂದೇ, ಇರಾವತಿ ನದಿ ಅಂದ್ರೂ ಒಂದೇ. ಇದು ಅರುಣಾಚಲ ಪ್ರದೇಶದಲ್ಲಿ ಜನ್ಮ ತಾಳ್ತದೆ. ಇದನ್ನು ಮಯನ್ಮಾರದ ಜೀವ ನದಿ ಅಂತ ಕರೀತಾರೆ. ಮಯನ್ಮಾರ ದೇಶದ ಜೀವ ನದಿ ಯಾವುದಂದ್ರೆ ಇರವಾಡಿ ನದಿ. ಇರವಾಡಿ ನದಿ ಅಂದ್ರೂ ಒಂದೇ. ಇದನ್ನು ಇರವಾಡಿ ನದಿ ಇರೋ ಇನ್ನೊಂದು ಹೆಸರು ಇರಾವತಿ ನದಿ. ಇರಾವತಿ ನದಿ ಅಥವಾ ಇರವಾಡಿ ನದಿ. ಈ ಒಂದು ಭಾರತ ಮತ್ತು ಮಯನ್ಮಾರಗಳ ಮಧ್ಯದಲ್ಲಿ ಒಂದು ಯೋಧ ಪಡೆ ಇದೆ. ಆ ಯೋಧಕ್ಕೆ ಏನಂತ ಕರೀತಾರಂದ್ರ ಅಸ್ಸಾಂ ರೈಫಲ್ಸ್ ಅಂತ ಕರೀತಾರೆ. ಅಸ್ಸಾಂ ರೈಫಲ್ಸ್. ಅಸ್ಸಾಂ ರೈಫಲ್ಸ್ ಭಾರತ ಮತ್ತು ಮಯನ್ಮಾರಗಳ ಮಧ್ಯೆ ಕಂಡು ಬರುವಂತ ಒಂದು ಯೋಧ ಪಡೆಗೆ, ರಕ್ಷಣಾ ಪಡೆ ಇದೆ, ಯೋಧ ಪಡೆ ಇದೆ. ಆ ಯೋಧ ಪಡೆಗೆ ಏನಂತ ಕರೀತಾರಂದ್ರೆ ಅಸ್ಸಾಂ ರೈಫಲ್ಸ್ ಅಂತ ಕರೀತಾರೆ. ಅಸ್ಸಾಂ ರೈಫಲ್ಸ್ ಅಂದ್ರೆ ಭಾರತ ಮತ್ತು ಈ ಒಂದು ಮಯನ್ಮಾರ್ ದೇಶಗಳ ಮಧ್ಯೆ ಕಂಡು ಬರುವಂತ ಒಂದು ಸೈನ್ಯ ಪಡೆಗೆ ಅಸ್ಸಾಂ ರೈಫಲ್ಸ್ ಅಂತ ಹೇಳಿ ಕರೆಯಲ್ಪಡ್ತಾರೆ. 1935ರ ಭಾರತ ಸರ್ಕಾರ ಕಾಯ್ದೆ ಪ್ರಕಾರ 1937ರಲ್ಲಿ ಮಯನ್ಮಾರ್ ದೇಶ ವಿಭಾಗ ಆಯಿತು. 4 ರಾಜ್ಯಗಳಿಂದ ಗಡಿ ಹಂಚಿಕೊಂಡಿದೆ. ಆ ರಾಜ್ಯಗಳಂದ್ರೆ ಅರುಣಾಚಲ ಪ್ರದೇಶ, ನಾಗಾಲ್ಯಾಂಡ್, ಮಣಿಪುರ ಮತ್ತು ಮಿಜೋರಾಮ. ಈಶಾನ್ಯ ರಾಜ್ಯಗಳೊಂದಿಗೆ ತನ್ನ ಗಡಿಯನ್ನು ಹಂಚಿಕೊಂಡಿರ್ತಕ್ಕಂಥ ದೇಶ ಅಂದ್ರೆ ಅದು ಮಯನ್ಮಾರ. ಮಯನ್ಮಾರಕ್ಕಿರೋ ಇನ್ನೊಂದು ಹೆಸರೇ ಬರ್ಮಾ ದೇಶ ಅಂತ ಹೇಳಿ ಕರೀತೀವಿ. ಇತ್ತೀಚೆಗೆ ಭಾರತ ಮತ್ತು ನೇಪಾಳ ದೇಶಗಳ ಮಧ್ಯದಲ್ಲಿ ಭಾರತ ಮತ್ತು ಮಯನ್ಮಾರ್ ದೇಶಗಳ ಮಧ್ಯದಲ್ಲಿ ಒಂದು ಮಾರ್ಗ ರಚನೆ ಮಾಡಲು ಚಿಂತನೆಯಾಗಿದೆ. ಅದು ಯಾವ್ದಂತಂದ್ರ ಕಾಲಾದನ ಮತ್ತು ಸಿಟ್ವಾವೆ. ಕಾಲಾದನ ಮತ್ತು ಸಿಟ್ವಾವೆ ನದಿ ಮಾರ್ಗವನ್ನು ಆರಂಭಿಸಲು ಯೋಜಿಸಲಾಗಿದೆ. ಇದು ಬಂಗಾಳ ಕೊಲ್ಲಿಯನ್ನು ಸೇರತಕ್ಕಂತ ಒಂದು ಪ್ರಮುಖವಾದ ನದಿ ಅಂದ್ರೆ ಸಿಟ್ವಾವೆ. ಮತ್ತೆ ಇನ್ನೊಂದು ರೋಹಿಂಗ್ಯ ಅನ್ನುವಂತ ಬುಡಕಟ್ಟು ಜನಾಂಗ ಅದರಲ್ಲ, ಮಯನ್ಮಾರದಿಂದ ರಾಕ್ನಾ ಪ್ರಾಂತಕ್ಕೆ ಬಂದಿರತಕ್ಕಂಥವ್ರು ರೋಹಿಂಗ್ಯ ಜನಾಂಗ. ರೋಹಿಂಗ್ಯ ಎಂಬ ಬುಡಕಟ್ಟು ಜನಾಂಗ ಯಾವ ದೇಶದಿಂದ ಭಾರತಕ್ಕೆ ಬಂದರು ಅಂದ್ರೆ ಮಯನ್ಮಾರದಿಂದ ಭಾರತಕ್ಕೆ ಬಂದರು. ರೋಹಿಂಗ್ಯ ಅನ್ನುವಂತ ಬುಡಕಟ್ಟು ಜನಾಂಗ. ಇದು ಕ್ವಶನ್ ಆಗುವ ಸಾಧ್ಯತೆ ಇದೆ. ನಮ್ಮ ಭಾರತ ಮತ್ತು ಮಯನ್ಮಾರ್ ದೇಶಗಳ ಮಧ್ಯದಲ್ಲಿ ಸೌಹಾರ್ದವಾಗಿರುವಂತ ಸಂಬಂಧ ಇದೆ. ಯಾವುದೇ ತೊಂದರೆ ಇಲ್ಲ. ಅನನ್ಯವಾಗಿರುವಂತ ಸಂಬಂಧ ಹೊಂದಿರುವಂತ ರಾಷ್ಟ್ರಗಳು ಭಾರತ ಮತ್ತು ಮಯನ್ಮಾರ್ ದೇಶ. 4 ರಾಜ್ಯಗಳು ಅರುಣಾಚಲ ಪ್ರದೇಶ, ನಾಗಾಲ್ಯಾಂಡ್, ಮಣಿಪುರ, ಮಿಜೋರಾಮ. ಈಶಾನ್ಯ ರಾಜ್ಯಗಳನ್ನು ಕರೀತಾರೆ. ಇರವಾಡಿ ನದಿ ಇದು ಅರುಣಾಚಲ ಪ್ರದೇಶದಲ್ಲಿ ಜನ್ಮ ತಾಳ್ತದೆ. ಇದನ್ನು ಮಯನ್ಮಾರದ ಜೀವ ನದಿ ಅಂತ ಕರೀತಾರೆ. ಭಾರತ ಮತ್ತು ಮಯನ್ಮಾರ ದೇಶಗಳ ಮಧ್ಯೆ ಕಂಡು ಬರುವಂತ ಒಂದು ರೈಫಲ್ಸ್ ಯಾವುದಂದ್ರ ಅಸ್ಸಾಂ ರೈಫಲ್ಸ್ ಅಂತ ಹೇಳಿ ಕರೀತಾರೆ. ಇನ್ನು ಭಾರತ ದೇಶ ಮತ್ತು ಬಾಂಗ್ಲಾದೇಶ. ಭಾರತ ಮತ್ತು ಬಾಂಗ್ಲಾದೇಶ. ಭಾರತ ಬಾಂಗ್ಲಾದೊಂದಿಗೆ ಎಷ್ಟು ಕಿಲೋಮೀಟರ್ ಗಡಿ ರೇಖೆಯನ್ನು ಹಂಚಿಕೊಂಡಿದೆ ಅಂದ್ರೆ 4096 ಕಿಲೋಮೀಟರ್. ಅತಿ ಹೆಚ್ಚು ಭಾರತ ದೇಶ ಈ ದೇಶದೊಂದಿಗೆ ತನ್ನ ಗಡಿ ರೇಖೆಯನ್ನು ಹಂಚಿಕೊಂಡದ್ದು. ಅತಿ ಹೆಚ್ಚು ಭಾರತ ದೇಶ ಈ ದೇಶದೊಂದಿಗೆ ತನ್ನ ಗಡಿ ರೇಖೆಯನ್ನು ಹಂಚಿಕೊಂಡಿದೆ. ಗಡಿ ರೇಖೆ ಉದ್ದ ಎಷ್ಟಿದೆ ಅಂದ್ರೆ 4096 ಕಿಲೋಮೀಟರ್ ಗಡಿ ರೇಖೆ ಇದೆ. ಟೋಟಲ್ ಎಷ್ಟು ಕಿಲೋಮೀಟರ್ ಗಡಿ ರೇಖೆ ಇದೆ ಅಂದ್ರ 4096 ಕಿಲೋಮೀಟರ್. ಭಾರತ ಅತಿ ಹೆಚ್ಚು ಗಡಿ ರೇಖೆಯನ್ನು ಹಂಚಿಕೊಂಡಂತ ದೇಶ ಅಂದ್ರೆ ಬಾಂಗ್ಲಾ. ಅತಿ ಕಡಿಮೆ ಗಡಿ ರೇಖೆ ಹಂಚಿಕೊಂಡ ದೇಶ ಅಂದ್ರ ಅಫ್ಘಾನಿಸ್ತಾನ್. ಅತ್ಯಂತ ಕಡಿಮೆ ಗಡಿ ರೇಖೆ ಹಂಚಿಕೊಂಡ ದೇಶ ಅಂದ್ರೆ ಅಫ್ಘಾನಿಸ್ತಾನದೊಂದಿಗೆ. ಅತಿ ಹೆಚ್ಚು ಗಡಿ ರೇಖೆ ಹಂಚಿಕೊಂಡ 2ನೇ ದೇಶ ಯಾವುದು? ಚೀನಾ ದೇಶ. ನೋಡಿ, ಅತಿ ಹೆಚ್ಚು ಗಡಿ ರೇಖೆ ಹಂಚಿಕೊಂಡ 2ನೇ ದೇಶ ಅಂದ್ರೆ ಚೀನಾ ಭಾರತದೊಂದಿಗೆ. ಹಾಗಾದ್ರೆ ಭಾರತ ಬಾಂಗ್ಲಾದೇಶಗಳ ಮಧ್ಯೆ ಎಷ್ಟು ರಾಜ್ಯಗಳು ಗಡಿ ರೇಖೆ ಹಂಚಿಕೊಂಡವ? 3 ರಾಜ್ಯಗಳು, 4 ರಾಜ್ಯಗಳು, 5 ರಾಜ್ಯಗಳು, 6 ರಾಜ್ಯಗಳು. ಐದು ರಾಜ್ಯಗಳು. 5 ರಾಜ್ಯಗಳು ರೈಟ್ ಆನ್ಸರ್. ಎಷ್ಟು ರಾಜ್ಯಗಳಂದ್ರ 5 ರಾಜ್ಯಗಳು. 5 ರಾಜ್ಯಗಳು ಯಾವಂದ್ರ ನಂಬರ್ 1 ಪಶ್ಚಿಮ ಬಂಗಾಳ, ನಂಬರ್ 2 ಅಸ್ಸಾಂ, ನಂಬರ್ 3 ಮೇಘಾಲಯ,
ನಂಬರ್ 4 ಮಿಜೋರಾಂ, ನಂಬರ್ 5 ತ್ರಿಪುರಾ. ಪಶ್ಚಿಮ ಬಂಗಾಳ, ಅಸ್ಸಾಂ, ಮೇಘಾಲಯ, ಮಿಜೋರಾಂ, ತ್ರಿಪುರಾ. ಒಂದ್ಸರಿ ನೋಡ್ಕೊಂಡ್ ಬರೋಣ ನೋಡಿ. ಬನ್ರಿ ಎಲ್ಲರೂ ಬನ್ರಿ, ನಾನು ಅಲ್ಲೇ ಬರ್ಬೇಕಂದ್ರಬೇಕು, ಎದ್ದು ಬರ್ಬಾರ್ದು. ಬನ್ರಿ ನಡ್ರಿ, ಎಲ್ಲರೂ ಎದ್ದು ಹೋಗ್ಬಿಡೋಣ. ನೋಡಿ, ಇದು ಬಾಂಗ್ಲಾದೇಶ. ಇದು ಬಾಂಗ್ಲಾದೇಶ. ಬಾಂಗ್ಲಾದೇಶವನ್ನು ಮೊದಲು ಪೂರ್ವ ಪಾಕಿಸ್ತಾನ ಅಂತ ಕರೀತಿರ. ಅದಕ್ಕೆ ಬಾಂಗ್ಲಾದೇಶ ಇದೆಯಲ್ಲ, ಇದನ್ನ ಮೊದಲು ಪೂರ್ವ ಪಾಕಿಸ್ತಾನ ಅಂತ ಕರೀತಿದ್ರು. ಇದೆಲ್ಲ ಬಾಂಗ್ಲಾದೇಶನೇ. ಇದು ರಾಜ್ಯಗಳ ನೋಡಿ. ಪಶ್ಚಿಮ ಬಂಗಾಳದೊಂದಿಗೆ ತನ್ನ ಗಡಿ ರೇಖೆಯನ್ನು ಹಂಚಿಕೊಂಡದು. ಪಶ್ಚಿಮ ಬಂಗಾಳದೊಂದಿಗೆ, ಮತ್ತೆ ಅಸ್ಸಾಂ ರಾಜ್ಯದೊಂದಿಗೆ, ಮೇಘಾಲಯದೊಂದಿಗೆ, ತ್ರಿಪುರಾದೊಂದಿಗೆ, ಮಿಜೋರಾಮದೊಂದಿಗೆ. ಟೋಟಲ್ 5 ರಾಜ್ಯಗಳೊಂದಿಗೆ ತನ್ನ ಗಡಿ ರೇಖೆಯನ್ನು ಹಂಚಿಕೊಂಡದು. ಪಶ್ಚಿಮ ಬಂಗಾಳ, ಮೇಘಾಲಯ, ಮಿಜೋರಾಮ, ತ್ರಿಪುರಾ, ಅಸ್ಸಾಂ. ಕರೆಕ್ಟಾ? ಬಾಂಗ್ಲಾದೇಶ ಸ್ವತಂತ್ರ ಆಗಿದ್ದ ಯಾವಾಗ? ಬಾಂಗ್ಲಾದೇಶ ಸ್ವತಂತ್ರ ಗಳಿಸಿಕೊಂಡಿದ್ದು ಯಾವಾಗ? 1971 ಡಿಸೆಂಬರ್ 16ನೇ ತಾರೀಕು. ಯಾಕಂದ್ರೆ ಡಿಸೆಂಬರ್ 13ರಿಂದ ಯುದ್ಧ ಸ್ಟಾರ್ಟ್ ಆಗಿ ಅಧಿಕೃತವಾಗಿ 16 ಮಧ್ಯರಾತ್ರಿ, ಕೆಲವು ಬುಕ್ಗಳಲ್ಲಿ 17 ಕೂಡ ಬರೆದಿದ್ದಾರೆ. 1971ರಲ್ಲಿ ನಾವು ಬಾಂಗ್ಲಾದೇಶದ ಏನು ಪಾಕಿಸ್ತಾನದೊಂದಿಗೆ ಯುದ್ಧ ಮಾಡುವುದರ ಮೂಲಕ ಬಾಂಗ್ಲಾದೇಶಕ್ಕೆ ಸ್ವತಂತ್ರ ತಂದು ಕೊಟ್ಟೆವು. ಇವತ್ತಿಗೂ ಬಾಂಗ್ಲಾದೇಶ ಭಾರತ ದೇಶಕ್ಕೆ ಬಾಂಗ್ಲಾ ವಿಮೋಚನಾ ಪ್ರಶಸ್ತಿಯನ್ನು ಕೊಡ್ತವೆ. ಇವತ್ತಿಗೂ ಬಾಂಗ್ಲಾದೇಶ ಭಾರತಕ್ಕೆ ಬಾಂಗ್ಲಾ ವಿಮೋಚನಾ ಪ್ರಶಸ್ತಿ ಅಂತ ಭಾರತ ಕೊಡ್ತದ. ಆದ್ರ ಕೆಲವು ಸಣ್ಣ ಪುಟ್ಟ ಆಧಾರಗಳನ್ನು ಮುಂದಿಟ್ಟುಕೊಂಡು ಬಾಂಗ್ಲಾದೇಶ ಭಾರತದೊಂದಿಗೆ ಯುದ್ಧ ಮಾಡುವ ಪ್ರಯತ್ನವನ್ನು ಮಾಡ್ತದೆ. ಉದಾಹರಣೆ, ಪಶ್ಚಿಮ ಬಂಗಾಳದಲ್ಲಿ ಒಂದು ಅಣೆಕಟ್ಟನ್ನು ಕಟ್ಟಲಾಗಿದೆ. ಆ ಪಶ್ಚಿಮ ಬಂಗಾಳದಲ್ಲಿ ಕಟ್ಟಿದಂತ ಅಣೆಕಟ್ಟು ಯಾವ್ದಂತಂದ್ರ ಫರಕ್ ಅನ್ನುವಂತ ಒಂದು ಅಣೆಕಟ್ಟು. ಫರಕ್ ಅಣೆಕಟ್ಟು. ಈ ಫರಕ್ ಅಣೆಕಟ್ಟನ್ನು ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಅಂದ್ರೆ ಗಂಗಾ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ. ಪಶ್ಚಿಮ ಬಂಗಾಳದ ಮಾಂಡ್ಲಾ ಫರಕ್ ಅಣೆಕಟ್ಟನ್ನು ಕಟ್ಟಲಾಗಿದೆ. ಯಾವ ನದಿಗೆ ಅಡ್ಡಲಾಗಿ ಅಂದ್ರೆ ಗಂಗಾ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ. ಪಶ್ಚಿಮ ಬಂಗಾಳದ ಫರಕ್ಕ ಎಂಬ ಸ್ಥಳದಲ್ಲಿ ಭಾರತ ಹಾಗೂ ಬಾಂಗ್ಲಾದೇಶಗಳ ಮಧ್ಯೆ ಕಂಡು ಬರುವ ವಿವಾದಾತ್ಮಕವಾದ ಅಣೆಕಟ್ಟು ಅಂದ್ರ ಫರಕ್ಕ ಅಣೆಕಟ್ಟು. ನಂಬರ್ 1. ಇನ್ನೊಂದು ಏನಂದ್ರ ತಿಸ್ತಾ ನದಿ ವಿವಾದ ಇದೆ. ತಿಸ್ತಾ ನದಿ ವಿವಾದ ಇದೆ ಭಾರತ ಮತ್ತು ಬಾಂಗ್ಲಾದೇಶಗಳ ಮಧ್ಯೆ. 1947ರಲ್ಲಿ ಅಲ್ಲಿಯೂ ಕೂಡ ರ್ಯಾಡಿಕ್ಲಿಫ್ ಗಡಿ ರೇಖೆನ ಹಾಕಿದ್ರು. ಅದನ್ನು ತೆಗೆದ್ರು 1971ರಲ್ಲಿ. ಬಾಂಗ್ಲಾದೇಶದಿಂದ ಅಧಿಕ ಸಂಖ್ಯೆಯ ನಿರಾಶ್ರಿತರು ತ್ರಿಪುರಾ ಆಗಿರಬಹುದು, ಅಸ್ಸಾಂ ಆಗಿರಬಹುದು, ಪಶ್ಚಿಮ ಬಂಗಾಳಕ್ಕೆ ಬಂದೇ ಬರ್ತಾರ. ದೊಡ್ಡ ಸಮಸ್ಯೆ ಅದು. 10,000 ಮಂದಿ ಬರ್ತಾರ ಬಾಂಗ್ಲಾದೇಶದಿಂದ. ಯಾರೋ ಏನು ಗೊತ್ತೇ ಆಗಲ್ಲ. ದೊಡ್ಡ ಮಟ್ಟದ ಸಮಸ್ಯೆ. ತ್ರಿಪುರಕ್ಕೆ ಬರ್ತಾರೆ, ಅಸ್ಸಾಂ ರಾಜ್ಯಕ್ಕೆ ಬರ್ತಾರೆ, ಪಶ್ಚಿಮ ಬಂಗಾಳಕ್ಕೆ ಬರ್ತಾರೆ. ಬಾಂಗ್ಲಾದೇಶದ ರಾಜಧಾನಿ ಢಾಕಾ. ವಿವಾದಾತ್ಮಕವಾಗಿರುವ ಅಣೆಕಟ್ಟು ಅಂದ್ರೆ ಫರಕ್ ಅಣೆಕಟ್ಟು. ನದಿ ಯಾವ್ದಂದ್ರೆ ತಿಸ್ತಾ ನದಿ. ಸಂವಿಧಾನದ 100ನೇ ವಿಡಿಯ ಪ್ರಕಾರ ತಿದ್ದುಪಡಿ, ಭಾರತ ಸಂವಿಧಾನದ 100ನೇ ತಿದ್ದುಪಡಿಯ ಮೂಲಕ ಭಾರತ ಬಾಂಗ್ಲಾದೇಶದ ಗಡಿ ಸಮಸ್ಯೆಯನ್ನು ಪರಿಹಾರ ಮಾಡಿಕೊಂಡಿದ್ದೇವೆ. ಆದ್ರೂ ಕೂಡ ಇವತ್ತು ಸಣ್ಣ ಪುಟ್ಟ ಗಡಿ ಸಮಸ್ಯೆಗಳು ಮತ್ತೆ ಆರಂಭಗೊಂಡಿದ್ದು ನೋವಿನ ಸಂಗತಿ. ಅಲ್ಲಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ನೋಡ್ತಾನೆ ಇದೀವಿ. ಬೇರೋಬಾರಿ ಪ್ರಕರಣದಿಂದ ಇಲ್ಲಿಯವರೆಗೆ ಸಮಸ್ಯೆನೇ ಇದೆ ಬಾಂಗ್ಲಾ.
ಭಾರತ ಹಾಗೂ ಬಾಂಗ್ಲಾದೇಶಗಳ ಮಧ್ಯೆ ಸಂಚಾರಗೊಳ್ಳುವಂತ 2 ಟ್ರೈನ್ಗಳದಾವೆ. ಆ 2 ಟ್ರೈನ್ಗಳು ಯಾವಂದ್ರ ಒಂದು ಮೈತ್ರಿ ಅನ್ನುವಂತ ಎಕ್ಸ್ಪ್ರೆಸ್, ಇನ್ನೊಂದು ಬಂಧನ್ ಅನ್ನುವಂತ ಎಕ್ಸ್ಪ್ರೆಸ್. ಬಂಧನ್, ಮೈತ್ರಿ ಮತ್ತು ಬಂಧನ್ ಅನ್ನುವಂತ ಎಕ್ಸ್ಪ್ರೆಸ್ಗಳು ಭಾರತ ಮತ್ತು ಬಾಂಗ್ಲಾದೇಶಗಳ ಮಧ್ಯದಲ್ಲಿ ಸಂಚಾರ ಮಾಡುವಂತ 2 ಟ್ರೈನ್ಗಳು ನೋಡ್ತೀವಿ. ಭಾರತ ಮತ್ತು ಬಾಂಗ್ಲಾದೇಶಗಳ ಮಧ್ಯದಲ್ಲಿ ಸಂಚರಿಸುವ 2 ಟ್ರೈನ್ಗಳು ಯಾವಂದ್ರ ಮೈತ್ರಿ ಮತ್ತು ಬಂಧನ್. ಬಂಧನ್ ಮತ್ತು ಮೈತ್ರಿ ಅನ್ನುವಂತ 2 ಟ್ರೈನ್ಗಳು ಭಾರತ ಮತ್ತು ಬಾಂಗ್ಲಾದೇಶಗಳ ಮಧ್ಯೆ ಸಂಚಾರ ಮಾಡುವಂತ ಟ್ರೈನ್ಗಳಾಗಿವೆ. ಹಾಗಾದ್ರೆ ಭಾರತ ಮತ್ತು ಬಾಂಗ್ಲಾದೇಶಗಳ ಮಧ್ಯದಲ್ಲಿ ಇರುವಂತ ಗಡಿರೇಖೆ ಏನು ಸೈನ್ಯ ಯಾವ್ದಂದ್ರೆ BSF ಸೈನ್ಯ ಅಂತ ಕರಿತೀವಿ, ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್. ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಭಾರತ ಮತ್ತು ಬಾಂಗ್ಲಾದೇಶಗಳ ಮಧ್ಯೆ ಕಂಡುಬರುವ ಗಡಿ ರಕ್ಷಣಾ ಸಿಬ್ಬಂದಿ. ಅರ್ಥ ಆಗತ್ತದ? ಭಾರತ ಬಾಂಗ್ಲಾದೇಶಗಳ ಮಧ್ಯೆ ಕಂಡುಬರುವ ಗಡಿರೇಖೆಯ ಉದ್ದ ಎಷ್ಟಿದೆ ಅಂದ್ರೆ 4096 ಕಿಲೋಮೀಟರ್ 5 ರಾಜ್ಯಗಳೊಂದಿಗೆ. ಹಾಗಾದ್ರೆ ಭಾರತ ಮತ್ತು ಬಾಂಗ್ಲಾದೇಶಗಳ ಮಧ್ಯದಲ್ಲಿ ಒಂದು ಒಪ್ಪಂದ ನಡೀತು, ಗಂಗಾ ಒಪ್ಪಂದ ಅಂತೇಳಿ. ಯಾವ ವರ್ಷ ನಡೆದಿದೆ? PSI ಕ್ವಶನ್ ಇದು. 1991, 1996, 2006, 2008. ಗಂಗಾ ಒಪ್ಪಂದ ನಡೆದ ವರ್ಷ ಭಾರತದ ಪ್ರಧಾನಮಂತ್ರಿಗಳಾಗಿರುವ ಸನ್ಮಾನ್ಯ ಶ್ರೀ HD ದೇವೇಗೌಡರು, ಅಂದಿನ ಬಾಂಗ್ಲಾದೇಶದ ಪ್ರಧಾನಿಯಾಗಿರುವಂತ ಶೇಖ್ ಹಸೀನಾ, ಇವತ್ತಿಗೂ ಅವರೇ ಅದಾರೆ. ಇವರ ಮಧ್ಯದಲ್ಲಿ 1996 ಒಂದು ಒಪ್ಪಂದ ಜರುಗ್ತದ. ಆ ಒಪ್ಪಂದ ಯಾವ್ದಂದ್ರ ಗಂಗಾ ನದಿ ಒಪ್ಪಂದ. 30 ವರ್ಷಗಳ ಕಾಲ ಆ ಒಪ್ಪಂದಕ್ಕೆ ಅಂದಿನ ಪ್ರಧಾನಮಂತ್ರಿಗಳು ಸನ್ಮಾನ್ಯ ಶ್ರೀ ಕರ್ನಾಟಕ ರಾಜ್ಯದ ಮಣ್ಣಿನ ಮಗ ಎನಿಸಿಕೊಂಡಿರ್ತಕ್ಕಂಥ ನಮ್ಮ ರಾಜ್ಯದ ಹೆಮ್ಮೆ ಸನ್ಮಾನ್ಯ ಶ್ರೀ HD ದೇವೇಗೌಡರು ಮತ್ತು ಬಾಂಗ್ಲಾದೇಶಗಳ ಮಧ್ಯದಲ್ಲಿ 1996 ಡಿಸೆಂಬರ್ ತಿಂಗಳಲ್ಲಿ ಒಂದು ಒಪ್ಪಂದ ಆಗ್ತದೆ. ಆ ಒಪ್ಪಂದ ಯಾವುದು ಅಂತಂದ್ರೆ ಅದು ಗಂಗಾ ನದಿ ಒಪ್ಪಂದ ಅಂತ ಹೇಳಿ ಕರೀತೀವಿ. ಹಂಗನ ವರ್ಷ ಇನ್ನ ಭಾರತದ ಜಲಗಡಿ ಹಂಚಿಕೊಂಡಂತ ರಾಷ್ಟ್ರಗಳ ತೆಗೆದುಕೊಂಡಾಗ ನಮ್ಮ ಭಾರತ ದೇಶಕ್ಕೆ ಯಾವತ್ತು ಒಂದು ಸಣ್ಣ ದೇಶ ನಮಗೆ ಬೆಂಬಲವಾಗಿ ನಿಲ್ತದೆ. ಆ ಚಿಕ್ಕ ದೇಶ ಇತ್ತೀಚೆಗೆ ಆರ್ಥಿಕ ದಿವಾಳಿಯಾಗಿ ಆ ದೇಶದ ಪ್ರಧಾನಿ ಅಧ್ಯಕ್ಷ ಬಿಟ್ಟು ಓಡದೆ ಸಾಯಂಕಾಲ ಒಂದು ಚಿಕ್ಕ ಇಡ್ಲಿ ಹೊಡಿದು ಸುಮ್ ತಿರುಗಾಡೋದು. ಶ್ರೀಲಂಕಾ, ಭಾರತ ಮತ್ತು ಶ್ರೀಲಂಕಾ. ಭಾರತ ಮತ್ತು ಶ್ರೀಲಂಕಾ, ಭಾರತ ದಕ್ಷಿಣ ಭಾಗದಲ್ಲಿ ದ್ವೀಪ ರಾಷ್ಟ್ರ ಇದೆ ಇದು. ಹಾಗಾದ್ರೆ ಭಾರತ ಮತ್ತು ಶ್ರೀಲಂಕಾವನ್ನು ಬೇರ್ಪಡಿಸುವ ಜಲಸಂಧಿ ಯಾವ್ದಂದ್ರೆ ಪಾಕ್ ಜಲಸಂಧಿ. ಪಾಕ್ ಜಲಸಂಧಿ ಭಾರತ ಮತ್ತು ಶ್ರೀಲಂಕಾವನ್ನು ಬೇರ್ಪಡಿಸ್ತದೆ. ಯಾವ ಕಾರ್ಯ ಅಂದ್ರೆ ಮನ್ನಾರ ಕಾರಿ ಪಾಕ್ ಜಲಸಂಧಿ ಭಾರತ ಮತ್ತು ಶ್ರೀಲಂಕಾ ದೇಶಗಳನ್ನು ಬೇರ್ಪಡಿಸುವಂತ ಜಲಸಂಧಿಯಾಗಿದೆ. ಭಾರತ ಮತ್ತು ಶ್ರೀಲಂಕಾಗಳ ಮಧ್ಯೆ ಕಂಡುಬರುವ ಸೇತುವೆ ಯಾವುದಂದ್ರೆ ರಾಮ ಸೇತುವೆ. ಈ ರಾಮ ಸೇತುವೆಗಿರುವ ಇನ್ನೊಂದು ಹೆಸರೇ ಎಡಮ್ ಸೇತುವೆ, ಎಡಮ್ ಬ್ರಿಡ್ಜ್ ಅಂತ ಕರೀತಾರೆ. ಎಡಮ್ ಬ್ರಿಡ್ಜ್ ಅಂದ್ರೂ ಒಂದೇ, ರಾಮ ಸೇತುವೆ ಅಂದ್ರೂ ಒಂದೇ. ಶ್ರೀಲಂಕಾದ ರಾಜಧಾನಿ ಪ್ರಸ್ತುತ ಯಾವಂದ್ರ ಜಯವರ್ಧನಪುರಿ ಕೋಟಿ. ಪ್ರಸ್ತುತದ ರಾಜಧಾನಿ ಜಯವರ್ಧನಪುರಿ ಕೋಟೆ. ಶ್ರೀಲಂಕಾದ ರಾಜಧಾನಿ 1974ರಲ್ಲಿ 1974ರಲ್ಲಿ ಭಾರತ ದೇಶ ಕಚ್ಚತ್ತೀವು ದ್ವೀಪವನ್ನ ಯಾವ ದೇಶಕ್ಕೆ ಬಿಟ್ಟು ಕೊಟ್ಟಿದೆ ಅಂದ್ರ ಶ್ರೀಲಂಕಾ ದೇಶಕ್ಕೆ ಬಿಟ್ಟು ಕೊಟ್ಟಿದೆ. ಶ್ರೀಲಂಕಾ ದೇಶಕ್ಕೆ ಕಚ್ಚತ್ತೀವು ಎಂಬ ದ್ವೀಪವನ್ನ ಯಾವ ದೇಶಕ್ಕೆ ಬಿಟ್ಟು ಕೊಟ್ಟಿದೆ ಅಂದ್ರೆ ಶ್ರೀಲಂಕಾ ದೇಶಕ್ಕೆ. ಇತ್ತೀಚೆಗೆ ಭಾರತ ಮತ್ತು ಶ್ರೀಲಂಕಾ ಒಂದು ತೈಲ ಟ್ಯಾಂಕ್ ಅನ್ನು ಅಭಿವೃದ್ಧಿಪಡಿಸೋದು. ಅದ್ರ ಹೆಸರು ಏನಂತಂದ್ರ
ಟ್ರಂಕೋಮಲಿ. ಈ ಟ್ರಂಕೋಮಲಿ ಎಂಬ ತೈಲ ಟ್ಯಾಂಕ್ ಅನ್ನ ಯಾವ ದೇಶಗಳು ಡೆವಲಪ್ಮೆಂಟ್ ಮಾಡ್ಯಾವಂದ್ರ ಭಾರತ ಮತ್ತು ಶ್ರೀಲಂಕಾ ದೇಶಗಳು ಕೂಡಿಕೊಂಡು ಡೆವಲಪ್ಮೆಂಟ್ ಮಾಡಿರ್ತಕ್ಕಂಥ ಒಂದು ತೈಲ ಟ್ಯಾಂಕ್ ಅದ ಹೆಸರೇನು ಅಂದ್ರ ಟ್ರಂಕೋಮಲಿ ಅನ್ನುವಂತ ಒಂದು ತೈಲ ಟ್ಯಾಂಕ್ ಅನ್ನ ಭಾರತ ಹಾಗೂ ಶ್ರೀಲಂಕಾ, ಬಹುಶಃ ನಿಮ್ಗೆಲ್ಲ ಗೊತ್ತದೆ, ರಾಮಾಯಣ ಕಾಲದಿಂದಲೂ ಭಾರತ ಮತ್ತು ಶ್ರೀಲಂಕಾ ದೇಶಗಳ ಮಧ್ಯೆ ಅನನ್ಯ ಸಂಬಂಧ ಇತ್ತು. ಶ್ರೀಲಂಕಾ ದೇಶವನ್ನ ನಾವು ಸಿಲೋನಾ ಅಂತ ಕರಿತಿದ್ದೆವು. ಇವತ್ತು ತಮಿಳುಗರು ಹೈಯೆಸ್ಟ್ ಶ್ರೀಲಂಕಾದಲ್ಲಿ ಕಂಡು ಬಂದು ತಮಿಳುನಾಡಿನ ಶ್ರೀಲಂಕಾದಲ್ಲಿ ಮಾತನಾಡುವ ಬಹುತೇಕ ಭಾಷೆಗಳಲ್ಲಿ ತಮಿಳು ಭಾಷೆ ಅಗ್ರಗಣ್ಯವಾಗಿ ನಿಲ್ತದ ಅಂತ. ಮತ್ತೆ ಭಾರತ ಶ್ರೀಲಂಕಾಕ್ಕೆ ಸಾಕಷ್ಟು ನಮ್ಮ ದೇಶದ ವ್ಯಕ್ತಿಗಳು ದಾಳಿ ಮಾಡಿದ್ದಾರೆ. ಶ್ರೀಕೃಷ್ಣ ದೇವರಾಯ, ವಿಜಯನಗರ ಸಾಮ್ರಾಜ್ಯದ ಶ್ರೀಕೃಷ್ಣ ದೇವರಾಯ ಅಲ್ಲಿ ನ್ಯಾಯ ಮಾಡ್ಲಕ್ ಹೊತ್ತಿದ್ದ ಶ್ರೀಲಂಕಾಕ್ಕೆ. ನಮ್ಮಂದ್ರ ಬಹಳ ಅಭಿಮಾನ ಶ್ರೀಲಂಕಾ ದೇಶದಲ್ಲಿ. ಭಾರತ ಕಂಡ್ರೆ ಭಾರತದ ಬಗ್ಗೆ ಅತಿ ಹೆಚ್ಚಿನ ಅಭಿಮಾನ ಹೊಂದಿರತಕ್ಕಂಥ ರಾಷ್ಟ್ರಗಳಲ್ಲಿ ಶ್ರೀಲಂಕಾ ದೇಶವು ಕೂಡ ಒಂದು. ಭಾರತ ಹಾಗೂ ಶ್ರೀಲಂಕಾಗಳ ಮಧ್ಯದಲ್ಲಿ ಪಾಕ್ ಜಲಸಂಧಿ ಇದೆ. ಪಾಕ್ ಸ್ಟ್ರೈಟ್ ಕನೆಕ್ಟ್ ಬಿಟ್ವೀನ್ ಬೇ ಆಫ್ ಬೆಂಗಾಲ್ ಅಂಡ್ ಗಲ್ಫ್ ಆಫ್ ಮನ್ನಾರ್, ಡಿವೈಡೆಡ್ ಬಿಟ್ವೀನ್ ಶ್ರೀಲಂಕಾ ಅಂಡ್ ಇಂಡಿಯಾ. ಪಾಕ್ ಸ್ಟ್ರೈಟ್, ಈ ಪಾಕ್ ಜಲಸಂಧಿ ಅನ್ನೋದು ಭಾರತ ಮತ್ತು ಶ್ರೀಲಂಕಾಗಳನ್ನ ಬೇರ್ಪಡಿಸ್ತದೆ. ಇನ್ನ ಬಂಗಾಳ ಕೊಲ್ಲಿ ಹಾಗೂ ಮನ್ನಾರ ಕಾರ್ಯಗಳನ್ನು ಒಂದುಗೂಡಿಸ್ತವೆ. ನೆನ್ಪಿಡಿ. ಯಾರ ಪುಡಿ ಪುಡಿ ತನ್ನ ಮೊಬೈಲ್ ಬ್ಲಾಸ್ಟ್ ಆಯ್ತ ನಾವ್ ಯಾರು ಅನ್ಬಾರ್ದಂಗ ಸುಮ್ ಯಾರ ಚಿಂದಿ ಬ್ರೋನವ ಅವ್ಯಾಕೆ ಇಲ್ಲಿ ನೋಟ್ಸ್ ಮಾಡ್ಕೊಳ್ಳೋರಲ್ಲ ಬಿಡೋರಲ್ಲ ಎಂತ ಬೇರೆ. ಯಾರೋ ತಂದಾನೆ ತಾನೋ ಇಲ್ಲಾಕವು ಓದುವಲ್ಲ ಬರೆಯುವಲ್ಲ, ಬರೀ ಇದೇ ಆಯ್ತು. ಇನ್ನು ಭಾರತ ಮತ್ತು ಮಾಲ್ಡೀವ್ಸ್ ದೇಶಗಳು ನೋಡಿ. ಭಾರತ ಮಾಲ್ಡೀವ್ಸ್ ದೇಶಗಳ ಮಧ್ಯೆ ಯಾವ ಕಾಲುವೆ ಬೇರ್ಪಡಿಸ್ತದೆ ಅಂತ ಕೇಳೋಣ. 10 ಡಿಗ್ರಿ ಚಾನಲ್, 8 ಡಿಗ್ರಿ ಚಾನಲ್, 9 ಡಿಗ್ರಿ ಚಾನಲ್, 9 ಡಿಗ್ರಿ ಚಾನಲ್, ಡೆಂಕನ್ ಪ್ಯಾಸೇಜ್. ನೋಡಮ್ ಯಾರು ಆನ್ಸರ್ ಮಾಡ್ತಾರೆ, ಯಾರು ಶಾಣೆ ಇದ್ರಿ ಗೊತ್ತಾತ. ಭಾರತ ಮತ್ತು ಮಾಲ್ಡೀವ್ಸ್ ದೇಶಗಳನ್ನು ಬೇರ್ಪಡಿಸುವ ಕಾಲುವೆ ಯಾವುದು? 44% ಆನ್ಸರ್ ಮಾಡಿದ್ದೀರಿ. ರಾಘವೇಂದ್ರ ಅವರು, ಉದಯ್ ಅವರು, ವೇದಾ ಅವರು, ಬಾಲೇಶ್ ಅವರು, ಲಕ್ಷ್ಮಣ್ ಅವರು, ರಾಜೇಶ್ ಅವರು, ನೂತನ್ ಅವರು, ದೇವರಾಜ್ ಅವರು, ಬಾಗಣ್ಣ ಅವರು, ಬಸವರಾಜ್ ಅವರು, ರವಿಗೌಡ ಅವರು, ತಾಯಪ್ಪ ಅವರು, ಪ್ರೇಮಾನಂದ್ ಅವರು, ಯುವರಾಜ್ ಅವರು, ಕರ್ಲಿಂಗಪ್ಪ ಅವರು, ಮಲ್ಲು ಅವರು, ಮಹೇಶ್ ಅವರು, ರಮೇಶ್ ಅವರು, ಗಣಿ ಅವರು, ನಂದನ್ ಅವರು, ಪವಿ ಅವರು, ಹೇಮಂತ್ ಅವರು, ಸಾವಿತ್ರಿ ಅವರು, ಅಸ್ಲಾಂ ಅವರು, ಪೋಲ್ ಪವಕ್ಕ ಅವರು, ಚೈತ್ರ ಅವರು, ಕರಿಯಪ್ಪ ಅವರು, ಶಿವ ಅವರು, ಗಾಯತ್ರಿ ಗೌಡ ಅವರು, ಇನ್ನೂ ಸಾಕಷ್ಟು ಜನ ಆನ್ಸರ್ ಮಾಡಿದ್ದೀರಿ. ಎಕ್ಸಲೆಂಟ್. ಸರಿಯಾದಂತ ಉತ್ತರ 8 ಡಿಗ್ರಿ ಚಾನಲ್ ರೈಟ್ ಆನ್ಸರ್. ಭಾರತ ಮತ್ತು ಮಾಲ್ಡೀವ್ಸ್ ದೇಶಗಳ ಮಧ್ಯೆ ಕಂಡು ಬರುವ ಗಡಿರೇಖೆ ಹೆಸರು ಏನಂದ್ರ ಅಥವಾ ಕಾಲುವೆ ಯಾವ್ದಂದ್ರ 8 ಡಿಗ್ರಿ ಚಾನಲ್. 8 ಡಿಗ್ರಿ ಚಾನಲ್ ಏನು ಮಾಡ್ತಂದ್ರ ಭಾರತ ಮತ್ತು ಈ ಮಾಲ್ಡೀವ್ಸ್ ದೇಶಗಳನ್ನ ಬೇರ್ಪಡಿಸ್ತದೆ. ಭಾರತ ಮಾಲ್ಡೀವ್ಸ್ ದೇಶಗಳನ್ನ, ಭಾರತ ಮತ್ತು ಮಾಲ್ಡೀವ್ಸ್ ದೇಶಗಳನ್ನು ಬೇರ್ಪಡಿಸುವ ಕಾಲುವೆ ಯಾವ್ದಂದ್ರ 8 ಡಿಗ್ರಿ ಚಾನಲ್. 8 ಡಿಗ್ರಿ ಚಾನಲ್ ಭಾರತ ಮತ್ತು ಮಾಲ್ಡೀವ್ಸ್ ಗಳನ್ನ ಬೇರ್ಪಡಿಸ್ತದ. ಹಾಗಾದ್ರೆ ಮಾಲ್ಡೀವ್ಸ್ ರಾಜಧಾನಿ ಯಾವ್ದಂದ್ರ ಮಾಲೆ. ಮಾಲ್ಡೀವ್ಸ್ ರಾಜಧಾನಿ ಮಾಲೆ. ಇದು ನೈಋತ್ಯ ಹಿಂದೂ ಮಹಾಸಾಗರದ ನೈಋತ್ಯ ಭಾಗದಿಂದ ನಮ್ಮ ಭಾರತ ದೇಶದ ನೈಋತ್ಯ ಭಾಗದಲ್ಲಿ ಈ ಒಂದು ದೇಶ ಕಂಡು ಬರ್ತದೆ. ಹೀಗೆ ಭಾರತ ಮತ್ತು ಮಾಲ್ಡೀವ್ಸ್ ದೇಶಗಳ ಮಧ್ಯೆ ಸಾಕಷ್ಟು ಅನನ್ಯವಾದ ಸಂಬಂಧ ಇದೆ. ಒಟ್ಟು ಭಾರತ ದೇಶ 7 ದೇಶಗಳೊಂದಿಗೆ ಜಲಗಡಿಯನ್ನು ಹಂಚಿಕೊಂಡದ, 7 ದೇಶಗಳೊಂದಿಗೆ ಭೂಗಡಿಯನ್ನು ಹಂಚಿಕೊಂಡದ, 3 ದೇಶಗಳೊಂದಿಗೆ ಜಲಗಡಿ ಭೂಗಡಿ ಎರಡನ್ನು ಹಂಚಿಕೊಂಡದ. ಏಟ್ ಡಿಗ್ರಿ ಚಾನಲ್, 9 ಡಿಗ್ರಿ ಚಾನಲ್, 10 ಡಿಗ್ರಿ ಚಾನಲ್,
ಡೆಂಕನ್ ಪ್ಯಾಸೇಜ್, ಇದು ಬಹಳ ಸರಿ ಹೇಳಿ ನಿಮಗೆ, ಬರ್ಕೊಂಡ್ಬಿಡ್ಬೇಕು ಎಲ್ಲ. 8 ಡಿಗ್ರಿ ಚಾನಲ್, ಮಾಲ್ಡೀವ್ಸ್, ಮತ್ತು ಮಿನಿಕಾಯ್. 9 ಡಿಗ್ರಿ ಚಾನಲ್, ಲಕ್ಷದ್ವೀಪ ಮತ್ತು ಮಿನಿಕಾಯ್. 10 ಡಿಗ್ರಿ ಚಾನಲ್, ಅಂಡೋಮಾನ್ ಮತ್ತು ನಿಕೋಬಾರ್. ಡೆಂಕನ್ ಪ್ಯಾಸೇಜ್, ದಕ್ಷಿಣ ಅಂಡೋಮಾನ್ ಮತ್ತು ಚಿಕ್ಕ ಅಂಡೋಮಾನ್. ದಕ್ಷಿಣ ಅಂಡೋಮಾನ್, ಚಿಕ್ಕ ಅಂಡೋಮಾನ್ಗಳ ಮಧ್ಯೆ ಡೆಂಕನ್ ಪ್ಯಾಸೇಜ್. ಅಂಡೋಮಾನ್ ನಿಕೋಬಾರ್ಗಳ ಮಧ್ಯೆ 10 ಡಿಗ್ರಿ ಚಾನಲ್. ಲಕ್ಷದ್ವೀಪ ಮಿನಿಕಾಯಿಗಳ ಮಧ್ಯೆ 9 ಡಿಗ್ರಿ ಚಾನಲ್. ಮಾಲ್ಡೀವ್ಸ್ ಮತ್ತು ಮಿನಿಕಾಯ್ ದ್ವೀಪಗಳ ಮಧ್ಯೆ 8 ಡಿಗ್ರಿ ಚಾನಲ್. ಸಮುದ್ರದಲ್ಲಿ ಭಾರತ ಎಷ್ಟು ನಾಟಿಕಲ್ ಮೈಲು ದೂರವನ್ನು ಹೊಂದಿದೆ ಅಂದ್ರೆ 12 ನಾಟಿಕಲ್ ಮೈಲು ದೂರವನ್ನು ಹೊಂದಿದೆ. 1 ನಾಟಿಕಲ್ ಮೈಲ್ ಅಂದ್ರೆ 6080 ಅಡಿ. ಭಾರತ ಅತಿ ದೊಡ್ಡ ರಾಜ್ಯ ಅಂದ್ರೆ ರಾಜಸ್ಥಾನ, ಚಿಕ್ಕ ರಾಜ್ಯ ಅಂದ್ರೆ ಗೋವಾ. ಭಾರತ ಅತಿ ದೊಡ್ಡ ಜಿಲ್ಲೆ ಅಂದ್ರೆ ಗುಜರಾತಿನ ಕಚ್. ದೇಶದ ಅತಿ ದೊಡ್ಡ ಜಿಲ್ಲೆ 40,000 ಚದರ ಕಿಲೋಮೀಟರ್ ಇದೆ. ಅತಿ ಚಿಕ್ಕ ಜಿಲ್ಲೆ ಅಂತಂದ್ರೆ ಮಾಹೆ. ಮಾಹೆ ಎಲ್ಲಿದೆ ನೋಡಿ, ಮಾಹೆ. ಯಾಕಂದ್ರೆ ಪಾಂಡಿಚೇರಿಯಲ್ಲಿ ಮತ್ತೆ ಭಾಗಗಳನ್ನು ಮಾಡ್ತೀವಿ ನಾವು. ಇಲ್ಲಿದೆ ಮಾಹೆ, ಕೇರಳ ರಾಜ್ಯದಲ್ಲಿ ಕಂಡು ಬರ್ತದೆ. ಕೇರಳ ರಾಜ್ಯದಲ್ಲಿ ಮಾಹೆ, ಇದು ಪುದುಚೇರಿ, ಇದು ಯಾನಮ್ಮ. ಪಾಂಡಿಚೇರಿಯ ಒಂದು ಭಾಗ ಯಾನಮ್ಮ. ಇಲ್ಲಿ ಕಾರೈಕಲ್ ಇದೆ ನೋಡಿ, ಇಲ್ಲಿ ಕಾರೈಕಲ್. ತಮಿಳುನಾಡದಾಗ 2 ಭಾಗಗಳದಾವ, ಒಂದು ಪಾಂಡಿಚೇರಿ, ಕಾರೈಕಲ್ಲ, ಯಾನಮ್ಮ, ಮಾಹೆ. ಪಾಂಡಿಚೇರಿ ಎಷ್ಟು ರಾಜ್ಯಗಳಲ್ಲಿ ಹಂಚಿಕೆಯಾಗಿದೆ ಅಂತ ಕೇಳೋಣ. 3 ರಾಜ್ಯಗಳಲ್ಲಿ ಹಂಚಿಕೆಯಾಗಿದೆ ಪಾಂಡಿಚೇರಿ. 3 ರಾಜ್ಯಗಳಲ್ಲಿ. ಆಂಧ್ರ ಪ್ರದೇಶದ ಯಾನಮ್ಮ, ಕೇರಳ ರಾಜ್ಯದ ಮಾಹೆ, ಕಾರೈಕಲ್ ಮತ್ತು ಪಾಂಡಿಚೇರಿ. ಭಾರತ ದೇಶದ ಅತಿ ದೊಡ್ಡ ಜಿಲ್ಲೆ ಅಂತಂದ್ರೆ ಗುಜರಾತಿನ ಕಚ್. ದೇಶದ ಅತಿ ಚಿಕ್ಕ ಜಿಲ್ಲೆ ಅಂತಂದ್ರೆ ಮಾಹೆ, ಪಾಂಡಿಚೇರಿಯ ಮಾಹೆ. ಭಾರತದ ಅತಿ ದೊಡ್ಡ ಕೇಂದ್ರಾಡಳಿತ ಪ್ರದೇಶ ಅಂದ್ರೆ ಜಮ್ಮು ಕಾಶ್ಮೀರ, ಚಿಕ್ಕದಂದ್ರೆ ಲಕ್ಷದ್ವೀಪ. ಅದಕ್ಕೆ ಲಕ್ಷದ್ವೀಪ ಏನಂತ ಕರಿತೀವಿ ಅಂದ್ರೆ 99% ಫನ್ 1% ಲ್ಯಾಂಡ್. ಅದರ ಪ್ರವಾಸೋದ್ಯಮ ಇಲಾಖೆ ಘೋಷವಾಕ್ಯ 99% ಫನ್ 1% ಲ್ಯಾಂಡ್. ಲಕ್ಷದ್ವೀಪದ ಪ್ರವಾಸೋದ್ಯಮ ಇಲಾಖೆ ಘೋಷವಾಕ್ಯ. ಪ್ರಸ್ತುತ ಭಾರತ ದೇಶದಲ್ಲಿ ರಾಜ್ಯಗಳ ಸಂಖ್ಯೆ ಎಷ್ಟಂದ್ರೆ 28 ರಾಜ್ಯಗಳದಾವೆ, 8 ಕೇಂದ್ರಾಡಳಿತ ಪ್ರದೇಶಗಳದಾವೆ. ದೆಹಲಿಯನ್ನ ಭಾರತದ ರಾಜಧಾನಿ ಎಂದು ಘೋಷಣೆ ಮಾಡಿದ್ದು 1992 ಸಂವಿಧಾನದ 69 ತಿದ್ದುಪಡಿಯ ಮೂಲಕ. 28 ರಾಜ್ಯಗಳು, 8 ಕೇಂದ್ರಾಡಳಿತ ಪ್ರದೇಶಗಳು. 28ನೇ ರಾಜ್ಯ ಯಾವ್ದಂದ್ರೆ ತೆಲಂಗಾಣ ನಮ್ಮ ಭಾರತ ದೇಶದ ರಾಜ್ಯ ಆಗಿದ್ದ ಯಾವಾಗ ಅಂದ್ರೆ 2014 ಜೂನ್ 2ನೇ ತಾರೀಕು. ಯಾವ ಆಯೋಗದ ಪ್ರಕಾರ ಅಂದ್ರೆ BN ಕೃಷ್ಣ ಆಯೋಗದ ಪ್ರಕಾರ. BN ಕೃಷ್ಣ ಆಯೋಗದ ಪ್ರಕಾರ ಆಂಧ್ರದಿಂದ ತೆಲಂಗಾಣ ಇಬ್ಬಾಗ ಆಯ್ತು. ದೇಶದ ಮೊದಲ ರಾಜ್ಯ ಅಂದ್ರೆ ಆಂಧ್ರ, ದೇಶದ 28ನೇ ರಾಜ್ಯ ಅಂದ್ರೆ ಆಂಧ್ರದಿಂದ ತೆಲಂಗಾಣ. ಮತ್ತೆ ಸಂಜಯ್ ಮಿಶ್ರಾ ಸಮಿತಿ ಇದೆಯಲ್ಲ, ಜಮ್ಮು ಕಾಶ್ಮೀರ ಮತ್ತು ಲಡಾಖ್ಗಳನ್ನು ಪ್ರತ್ಯೇಕಿಸಿದಂತ ಸಮಿತಿ. ಸಂಜಯ್ ಮಿಶ್ರಾ ಅನ್ನುವಂತ ಸಮಿತಿ ಇದೆಯಲ್ಲ, ಜಮ್ಮು ಕಾಶ್ಮೀರದಿಂದ ಲಡಾಖ್ ಅನ್ನ ಪ್ರತ್ಯೇಕ ಮಾಡಿದಂತ ಒಂದು ಸಮಿತಿ ಹೆಸರೇನಂದ್ರೆ ಸಂಜಯ್ ಮಿಶ್ರಾ ಸಮಿತಿ. ಇನ್ನು ಭಾರತ ಸಂವಿಧಾನದಲ್ಲಿ 371ನೇ ಆರ್ಟಿಕಲ್ ರದ್ದು ಮಾಡಿದ್ದು 2019 ಆಗಸ್ಟ್ 5ನೇ ತಾರೀಕು. 2019 ಆಗಸ್ಟ್ 5ನೇ ತಾರೀಕ ಜಮ್ಮು ಕಾಶ್ಮೀರಕ್ಕೆ ನೀಡಿದಂತ ವಿಶೇಷ ಸ್ಥಾನಮಾನವನ್ನ ರದ್ದು ಮಾಡಲಾಯಿತು. ಇಲ್ಲಿಗೆ 1ನೇ ಚಾಪ್ಟರ್ ಕಂಪ್ಲೀಟ್. 1ನೇ ಚಾಪ್ಟರ್ ಮುಗಿತು. ನಾಳೆ 2ನೇ ಚಾಪ್ಟರ್ ಹೋಗೋಣ.
ಒಂದನೇ ಚಾಪ್ಟರ್ ಮುಗಿತು. ನಾಳೆ ಇಂಪಾರ್ಟೆಂಟ್ ಚಾಪ್ಟರ್ ಈಗ ನಾಳೆ ಭಾರತದ ಪ್ರಾಕೃತಿಕ ಲಕ್ಷಣಗಳು.